And shalom everyone. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ತಂದೆಯಾದ ದೇವರು ನಮ್ಮನ್ನು ಈ 2020ನೇ ವರ್ಷದಲ್ಲಿ ಕಾದು ಕಾಪಾಡಿ ಈ ವರ್ಷದ ಅಂತ್ಯಕ್ಕೆ ನಮ್ಮನ್ನು ನಡೆಸಿದ್ದಾನೆ. ಇದು ದೇವರ ಕೃಪೆ, ದೇವರ ದಯೆ, ದೇವರ ಕನಿಕರ, ಇದೆಲ್ಲವೂ ಆತನದೇ ಆಗಿದೆ. ಇದಕ್ಕಾಗಿ ಆತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮದೇನಿಲ್ಲ, ನಮ್ಮ ಸ್ವಪ್ರಯತ್ನಗಳು ಯಾವುದಿಲ್ಲ. ಕರ್ತನು ನಮ್ಮನ್ನು ಮರೆಯಾಗಿ, ಆತನ ಕ್ರಿಸ್ತನಲ್ಲಿ ಮರೆಯಾಗಿ ನಮ್ಮನ್ನು ಇಟ್ಟುಕೊಂಡಿದ್ದಾನೆ ಮತ್ತು ನಮ್ಮನ್ನು ಎಲ್ಲಾ ರೀತಿಯಲ್ಲಿ ದೈಹಿಕವಾಗಿ ಆತ್ಮಿಕವಾಗಿ ಬಲಪಡಿಸಿ ಈ ಒಂದು ದಿನಕ್ಕೆ ನಮ್ಮನ್ನು ತಂದಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನವೂ ವಿಶೇಷವಾದ ದಿನ. ಆದ್ರೆ ವಿಶ್ವಾಸಿಗಳಿಗೆ ಇವತ್ತೇ ಏನೋ ಒಂದು ವಿಶೇಷ ದಿನ ಅಂತ ಅಲ್ಲ. ನಾವು ಪ್ರತಿ ವಾರದಲ್ಲಿ ಕರ್ತನನ್ನು ನಾವು ಸ್ಮರಿಸುವಂತವರು, ಕರ್ತನನ್ನು ನೆನೆಸಿಕೊಳ್ಳುವಂತವರು, ಆತನ ಹುಟ್ಟುವಿಕೆ, ಆತನ ಮರಣ, ಆತನ ಪುನರುತ್ಥಾನ ಎಲ್ಲವನ್ನು ನಾವು ಜ್ಞಾಪಕ ಮಾಡಿ ಕರ್ತನಿಗೆ ನಾವು ಪ್ರತಿ ವಾರದಲ್ಲಿ ಸ್ತೋತ್ರವನ್ನು ನಾವು ಸಲ್ಲಿಸುವಂತವರಾಗಿದ್ದೇವೆ. ಪ್ರತಿ ವಾರವೂ ಅದು ನಮಗೆ ಹಬ್ಬವಾಗಿದೆ. ಆತನ ನಾಮಕ್ಕೆ ಸ್ತೋತ್ರ. ಆದರೂ ಇಟ್ ಈಸ್ ಜಸ್ಟ್ ಎನ್ ಅನದರ್ ಡೇ ಟು ಪ್ರೈಸ್ ದ ಲಾರ್ಡ್. ಕರ್ತನಿಗೆ ಸ್ತೋತ್ರ ಮಾಡುವಂತೆ ಒಂದು ಅವಕಾಶವನ್ನು ದೇವರು ಈ ದಿನವನ್ನು ಕೊಟ್ಟಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರ. ಜೀಸಸ್ ಈಸ್ ದ ರೀಸನ್ ಫಾರ್ ದ ಸೀಸನ್. ಅಂದ್ರೆ ಈ ಒಂದು ಸಂದರ್ಭಕ್ಕೆ ಯೇಸು ಕ್ರಿಸ್ತನೇ ಆತನು ಕಾರಣಸ್ಥನು, ಆತನಾಗಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರ. ಆತನ ಜನನ, ಆತನ ಹುಟ್ಟುವಿಕೆ, ಆತನ ಮನುಷ್ಯಾವತಾರ, ಆತನ ಮನುಷ್ಯನ ಆಕಾರ, ಇದೆಲ್ಲವನ್ನು ನಾವು ಜ್ಞಾಪಕ ಮಾಡಿಕೊಂಡು ದೇವರು ಮನುಷ್ಯನಾದದ್ದನ್ನು ನೆನೆಸಿಕೊಂಡು ಕರ್ತನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುವಂತ ಮತ್ತು ದೇವರ ವಾಕ್ಯ ಸಂದೇಶವನ್ನು ಕೇಳುವಂತ ಮತ್ತು ನಾವು ಭಕ್ತಿ ಗೀತೆಗಳನ್ನು ಹಾಡುವಂತೆ ದೇವರು ಈ ಸಮಯವನ್ನು ಕೊಟ್ಟಿರುವಾಗ ಹರ್ಷಚಿತ್ತರಾಗೋಣ, ಉಲ್ಲಾಸಗೊಳ್ಳೋಣ, ಸಂತೋಷದಿಂದ ಹೃದಯಪೂರ್ವಕವಾಗಿ ಈ ಒಂದು ಸಂದರ್ಭವನ್ನು ಉಪಯೋಗಿಸಿಕೊಂಡು ಈ ಸಮಯವನ್ನು ನಾವು ಕರ್ತನ ಸನ್ನಿಧಾನದಲ್ಲಿ ಕಳೆಯೋಣ. ಕರ್ತನಿಗೆ ಸ್ತೋತ್ರವನ್ನು ನಾವು ಸಲ್ಲಿಸೋಣ. ದೇವರು ಹೀಗಾಗುವಂತೆ ಆಶೀರ್ವದಿಸಿ ನಡೆಸಲಿ. ಈಗ 27 ಫ್ಯಾಮಿಲಿಗಳು ಸೇರಿ ಬಂದಿವೆ. ಇನ್ನು ಅನೇಕರು ಸೇರಿ ಬರಲಿ. ಅಷ್ಟರಲ್ಲಿ ನಾವು ನಮ್ಮ ಪ್ರಾರಂಭವನ್ನು ಮಾಡಿ ನಾವು ಸಂಗೀತಗಳನ್ನು ಹಾಡುತ್ತಾ ಮುಂದೆ ಹೋಗೋಣ. ನಮ್ಮ ಸಹೋದರರಾದಂತಹ ಸುರೇಶ್ ಜಯರಾಜ್ ರವರು ಪ್ರಾರ್ಥನೆಯಲ್ಲಿ ನಡೆಸುತ್ತಾರೆ. ಪ್ರಾರ್ಥನೆ ಮಾಡೋಣ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ತಂದೆಯಾದ ದೇವರೇ ಸ್ವಾಮಿ, ಈ ದಿನ ಬೆಳಗಿನ ಜಾವದಲ್ಲಿ ನಾವು ನಮ್ಮ ಮನೆಗಳಲ್ಲೇ ಸಭೆಯಾಗಿ ಸೇರಿ ಬಂದು ನಿನ್ನನ್ನು ಸ್ತುತಿಸಿ ಕೊಂಡಾಡುವ ಹಾಗೆ, ನಿನ್ನ ವಾಕ್ಯವನ್ನು ಕೇಳುವ ಹಾಗೆ, ನಿನ್ನ ಸಂಗೀತಗಳನ್ನು ಹಾಡುವ ಹಾಗೆ ಕೊಟ್ಟಂತಹ ಕೃಪೆಗೋಸ್ಕರ ನಾವು ನಿನಗೆ ಸ್ತೋತ್ರ ಹೇಳುತ್ತೇವೆ. ನಾವು ಉಳಿದಿರುವುದು ನಿನ್ನ ಕರುಣೆಯೇ ಎಂಬುದಾಗಿ ನೆನೆಸಿ ನಿನಗೆ ಸ್ತೋತ್ರ ಹೇಳುತ್ತೇವೆ ಸ್ವಾಮಿ. ವಿಶೇಷವಾಗಿ ಈ ದಿನವನ್ನು ಜಗತ್ತಿನಾದ್ಯಂತ ಕ್ರಿಸ್ಮಸ್ ಎಂಬುದಾಗಿ, ಯೇಸು ಕ್ರಿಸ್ತನು ಹುಟ್ಟಿದ ದಿನ ಎಂಬುದಾಗಿ ಆಚರಿಸುತ್ತಾ ಸಂಭ್ರಮಿಸುತ್ತಾ ಇರುವಾಗಲೂ ಸಹ ನಾವಾದರೂ ನಿನ್ನ ಸತ್ಯಗಳನ್ನು ತಿಳಿದವರಾಗಿ ಸ್ವಾಮಿ, ನಿನ್ನ ವಾಕ್ಯದಲ್ಲಿ ನೀನು ಹುಟ್ಟಿದ ದಿನವನ್ನು ತಿಳಿಸದೆ ಇದ್ದಾಗಿಯೂ ಸಹ ಇದೊಂದು ಐತಿಹಾಸಿಕ ಸತ್ಯವಾಗಿರುವುದರಿಂದ ನಾವು ಯಾವಾಗಲೂ ನಿನ್ನಲ್ಲೇ ಸಂತೋಷ ಪಡುತ್ತೇವೆ. ಹೌದು ಸ್ವಾಮಿ, ದೇವಸ್ವರೂಪನು ದೇವರಿಗೆ ಸರಿ ಸಮಾನನು ಆಗಿದ್ದವಂತನು ತನ್ನನ್ನು ತಗ್ಗಿಸಿಕೊಂಡು ನರನಾಗಿ ಭೂಮಿಗೆ ಬಂದನು. ಆ ಪಾಪವಿಲ್ಲದ ಪಾಪರಹಿತ ಜೀವಿತವನ್ನು ಜೀವಿಸಿದನು ಮತ್ತು ಶಿಲುಬೆಯಲ್ಲಿ ಸತ್ತನು. 3ನೇ ದಿವಸದಲ್ಲಿ ಸತ್ತವಳಿಂದ ಎದ್ದು ಬಂದು ಪರಲೋಕಕ್ಕೆ ಏರಿ ಹೋಗಿ ಈ ದಿನ ಪರಲೋಕದಲ್ಲಿ ತಂದೆಯ ಬಲಪಾರ್ಶ್ವದಲ್ಲಿ ಆಸನಾರೂಢನಾಗಿದ್ದಾನೆ ಎಂಬ ಸತ್ಯವನ್ನು ನಾವು ಅರಿತವರಾಗಿ ನಾವು ನಿನ್ನಲ್ಲೇ ಸಂತೋಷಿಸುತ್ತೇವೆ. ಹಾಗೂ ಈ ದಿನಗಳಲ್ಲಿ ಸ್ವಾಮಿ, ನಿನ್ನ ಕ್ರಿಸ್ಮಸ್ ಹಬ್ಬ ಈ ಒಂದು ಸತ್ಯ ಘಟನೆಯ ವಿಶೇಷವಾದ ಸುವಾರ್ತೆಯು ಇತರರಿಗೆ ಸಾರಲ್ಪಡುವಾಗ ಸ್ವಾಮಿ, ನೀನೇ ಅದನ್ನು ಆಶೀರ್ವದಿಸಿ ಅನೇಕರು ನಿನ್ನನ್ನು ಕಂಡುಕೊಳ್ಳುವ ಹಾಗೆ ಅದನ್ನು ಉಪಯೋಗಿಸಬೇಕಾಗಿ ಬೇಡಿಕೊಳ್ಳುತ್ತೇವೆ. ವಿಶೇಷವಾಗಿ ಈ ದಿನದಲ್ಲಿ ನಾವು ವಿಲ್ಸನ್ ಗಾರ್ಡನ್ ಸಭೆಯ ಮೂಲಕ ಈ ಒಂದು ಕೂಟವನ್ನು ಆಯೋಜಿಸಿರುವಾಗ ಇದರ ಆರಂಭವು ಅಧ್ಯಕ್ಷನು ಆಗಿದ್ದು, ಇದರಲ್ಲಿ ನಡೆಯುವ ಎಲ್ಲಾ ಸಂಗತಿಗಳ ಮೂಲಕ ನಿನಗೆ ಮಹಿಮೆ ಉಂಟಾಗುವ ಹಾಗೆ ಇದನ್ನು ಆಶೀರ್ವದಿಸಿ ನಡೆಸಬೇಕಾಗಿ ಬೇಡಿಕೊಳ್ಳುತ್ತೇವೆ. ಹೌದು ಸ್ವಾಮಿ, ಈ ದಿನದಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಮತ್ತು ಮಿರರ್, ಡೆಕ್ಕನ್ ಹೆರಾಲ್ಡ್ ಈ ಪತ್ರಿಕೆಗಳಲ್ಲಿ ಸ್ವಾಮಿ ನಿನ್ನ ಜನನದ ಸಂದೇಶವನ್ನು, ಶುಭ ಸಂದೇಶವನ್ನು, ಸತ್ಯ ಸಂಗತಿಯನ್ನು ಸ್ವಾಮಿ ಭದ್ರಾವತಿಯ ಸಹೋದರ ಸಭೆಗಳು ಪ್ರಕಟಿಸಿರುವಾಗ ಸ್ವಾಮಿ, ಈ ಸುವಾರ್ತೆಯನ್ನು ಓದಿಂತ ಜನರಲ್ಲಿ ನೀನು
ಮಾನಸಾಂತರವನ್ನು ಉಂಟು ಮಾಡಬೇಕಾಗಿ ನಾವು ಬೇಡಿಕೊಳ್ಳುತ್ತೇವೆ. ಹೌದು, ಎಷ್ಟೋ ಲಕ್ಷ ಜನರು ಸ್ವಾಮಿ ನಿನ್ನ ಈ ಸುವಾರ್ತೆಯನ್ನು ಓದುವಾಗ ಅವರ ಹೃದಯದಲ್ಲಿ ನೀನು ಕೆಲಸ ಮಾಡಿ ಸ್ವಾಮಿ, ಅವರು ಒಬ್ಬನೇ ರಕ್ಷಕನಾದ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳುವ ಹಾಗೆ ಅವರನ್ನು ಮನ ಪರಿವರ್ತನೆ ಮಾಡಬೇಕಾಗಿ ನಾವು ಬೇಡಿಕೊಳ್ಳುತ್ತೇವೆ. ಹೀಗೂ ಈ ಸಮಯದಲ್ಲಿ ನಿನ್ನ ವಾಕ್ಯವನ್ನು ಹೇಳುವ ನಿನ್ನ ಸೇವಕರನ್ನು ನೀನು ಆಶೀರ್ವದಿಸಿ ನಮ್ಮ ಸಂಗಡ ಮಾತನಾಡು. ಈ ದಿನದ ಎಲ್ಲಾ ಕೂಟಗಳಲ್ಲಿ, ಎಲ್ಲಾ ಸಂಗತಿಗಳಲ್ಲಿ ನೀನೇ ಮಹಿಮೆ ಹೊಂದಿಕೊಳ್ಳಬೇಕಾಗಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ತೋತ್ರ ಸಲ್ಲಿಸಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ, ಆಮೆನ್. ಆಮೆನ್. ಈಗ ನಾವು ಮೊದಲನೇ ಸಂಗೀತವನ್ನು ನಾವು ಹಾಡಿಕೊಳ್ಳೋಣ. ನೂರ 45ನೇ ಸಂಗೀತ. ಓ ಬನ್ನಿ ಹಿರಿ ಕೇಳಿರೆ, ಸುರಾಗ ಎತ್ತಿರಿ, ಹೊಸನ್ನ ಎಂದು ಕ್ರಿಸ್ತಗೆ ಹಿಂಪಾಗಿ ಹಾಡಿರಿ. ಓ ಬನ್ನಿ ಹಿರಿ ಕೇಳಿರೆ, ಸುರಾಗ ಎತ್ತಿರಿ, ಹೊಸನ್ನ ಎಂದು ಕ್ರಿಸ್ತಗೆ ಹಿಂಪಾಗಿ ಹಾಡಿರಿ. ದೇವಾವತಾರನೇ ಸಂತೋಷ ಪಡಿರಿ, ರಾಜಾದಿ ರಾಜ ಪ್ರಭುವೇ ದಾಸನಾಗ ಬೀಳಿರಿ. ಕ್ರಿಸ್ತೇಸುವಿನ ನಾಮವು ಮಹತ್ವವುಳ್ಳದು, ಸಮಸ್ತ ಜನ ಅದನ್ನು ಕೊಂಡಾಡತಕ್ಕದು. ಔದಾತನೇ ವಿಮೋಚಕ ಲೋಕೋಪಕಾರಿಯು, ಎಲ್ಲರಿಗಾತ ರಕ್ಷಕ ಶಾಶ್ವತಾಶ್ರಯವು. ಆನಂದವುಳ್ಳ ಲೋಕವ ಕಡೆಗೆ ದೃಷ್ಟಿಸೆ, ಭಗವಂತ ವೈಭವ ಇಲ್ಲಿಂದ ನೋಡಿರಿ. ಸುಖಪೂರ್ತಿಯು ಸಂಪಾದ್ಯವಾದರೆ, ನಿರಂತರವಾದ ಪಡೆಸು ಸ್ವಾಮಿಯೇ. ಈಗ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಸಭೆಯ ಸಂಡೇ ಸ್ಕೂಲ್ ಮಕ್ಕಳು ಅವರು ಒಂದು ಒಂದು ಕಾರ್ಯಕ್ರಮವನ್ನು ಅವರು ನೀಡುವಂತವರಾಗಿದ್ದಾರೆ. ನಮ್ಮ ಸಹೋದರಿ ಅನುಷಾ ಮತ್ತು ಟೀಚರ್ಸ್ ಅವರು ಸೇರಿ ಈ ಒಂದು ಕಾರ್ಯಕ್ರಮವನ್ನು. Thank you, Uncle. Good morning to everyone. We thank God for this opportunity and for the elders as well for arranging this. As you all know, every year we used to have a Sunday School Annuals program in December. But due to the pandemic, since we are unable to do it, the children wanted to share a few things they have learned throughout this year. So we have some children who will be showcasing whatever they've learned today, and some children are prepared to do it on the 31st.
So first, let's just go ahead. We'll have first Shama, Jemima. She'll be narrating the story of baby Moses. Moses, God's chosen people, the Israelites lived in Egypt for a long time. Pharaoh, the new king of Egypt, was scared of Israelites as they were numerous and may try to take away his kingdom. So the real king ordered the Egyptian soldiers to throw the Israelite baby boys into the Nile River. One Israelite woman by name Yocheved wanted to save her baby boy. So she made a basket, put the baby in it, and made it float on the Nile River. Miriam's baby sister watched the basket. Pharaoh's daughter came to the Nile River for a bath, and she saw baby in a basket, and she named him Moses. Miriam ran to the princess and asked if she can get an Israel woman to take care of the baby. The princess said yes, and therefore Moses' mother took care of the baby. God wonderfully saved the baby. His parents were thankful to God. So when you pray, God will answer your praise. Thank you. Good. Thank you. Thank you, Shama. That was very nice. Now we have Cherry. She will be reciting a memory verse, the Psalm 91. My name is Abigail Kirti. I am going to recite Psalms 91. He who dwells in the shelter of the Most High will rest in the shadow of the Almighty. I will say of the Lord, He is my refuge and my fortress, my God in whom I trust. Surely He will save you from the fowler's snares and from the deadly pestilence. He will cover you with His feathers, and under His wings you will find refuge. His faithfulness will be your shield and rampart. You will not fear the terror of night, nor the arrow that flies by day, nor the pestilence that stalks in the darkness, nor the plague that destroys at midday. 1,000 may fall at your side, 10,000 at your right hand, but it will not come near you. You will only observe with your eyes and see the punishment of the wicked. If you make the Most High your dwelling, even the Lord who is my refuge, then no harm will befall you, no disaster will come near your tent, for He will command His angels concerning you to guard you in all your ways. They will lift you up in their hands so that you will not strike your foot against a stone. You will tread upon the lion and the cobra. You will trample the great lion and the serpent. Because He loves me, says the Lord, I will rescue him. I will protect him, for He acknowledges my name. He will call upon me, and I will answer him. I will be with him in trouble. I will deliver him and honor him. With long life will I satisfy him and show him my salvation. Thank you. That was Cherry. That is Abigail. Now next we have Shana Beryl. She will be singing a song for us. All to Jesus I surrender, all to Him I freely give. I will ever love and trust
truly know that thou art mine. I surrender, Lord. I surrender, Lord. Oh, to be my blessed Savior, I surrender, Lord. Thank you, Shana. Next, we have Joshua. He will be reciting the memory verse, Psalm 103. My name is Joshua. I am going to tell Psalm 103. Praise for the Lord's mercies. A psalm of David. Bless the Lord, O my soul, and all that is within me. Bless his holy name. Bless the Lord, O my soul, and forget none of his benefits. Who pardons all our iniquities, who heals all our diseases, who redeems your life from the pit, who crowns you with loving kindness and compassion, who satisfies your years with good things, so that your youth is renewed like the eagle. The Lord performs righteous deeds and judgments for all who are oppressed. He made known his ways to Moses, his acts to the sons of Israel. The Lord is compassionate and gracious, slow to anger and abounding in loving kindness. And he will not always strive with us, nor will he keep his anger forever. He has not dealt with us according to our sins, nor rewarded us according to our iniquities. For as high as the heavens are above the earth, so great his loving kindness is towards those who fear him. As far as the east is from the west, so far as he removed our transgressions from us. Just as the Father has compassion on his children, so the Lord has compassion on those who fear him. For he himself knows our frame, he is mindful that we are but dust. As for a man, his days are like grass, as a flower of the field, so he flourishes. When the wind has passed over it, it is no more, and his place acknowledges it no longer. But the loving kindness of the Lord is from everlasting to everlasting on those who fear him, and his righteousness to children's children. To those who keep his covenant and remember his precepts to do them. The Lord has established his throne in the heavens, and his sovereignty rules over all. Bless the Lord, you his angels, mighty in strength, who perform his word. Bless the Lord, all you his hosts, you who serve him doing his will. Bless the Lord, all you works of his in all places of his dominion. Bless the Lord, O my soul. Thank you. Thank you. That was Joshua. Next, we have Zanita. She's in Bellary, but she has still managed to tell us the 10 commandments right now. My name is Danita Narela. Exodus chapter 20 verse 3 to 17. The 10 commandments. First, I am the Lord, you shall have no other gods before me. Second, you shall not make for yourself a carved image. Third one, you shall not take the name of the Lord your God in vain. Fourth one, remember the Sabbath day to keep it holy. Fifth one, honor your father and your mother. Sixth one, do not murder. You shall not murder. Seventh one, you shall not commit adultery. Eighth one, you shall not steal. Ninth one, you shall not bear false witness against your neighbors. Tenth one, you shall not covet.
Thank you, Zanita. Finally, we have Jerusha. She will be telling the story of Gideon. Is enough. If I have him, I have all I need. Good morning. I, Cherusha, is here to tell a story about a man named Gideon. The Israelites sinned against God, so God handed over them into the hands of the Midianites. The Midianites took all of Israel, and Israel cried unto the Lord for help. The Lord answered their prayers and chose a man named Gideon. Gideon was from the tribe of Manasseh. He used to thresh wheat at the winepress. While he was doing his work, an angel of God appeared to him. And the angel of God said, "Fear not, the Lord is with you." And Gideon said, "If the Lord is with us, then why are we captured by the Midianites?" And the angel said, "Fear not, thou shalt save the people of Israel." And Gideon said, "Me, how shall I, a simple man from the tribe of Manasseh, save the people of Israel?" And the angel said, "Fear not, God will be with you and guide you." And Gideon answered, "Is it then? Show a sign." And the angel said Gideon to bring some food. Gideon bought some meat and bread without yeast and kept it on the ground. And the angel took his stick and touched the food. The food was burning. Gideon was so amazed to see that, and the angel of God disappeared. At the same night, God told Gideon to take his father's second 7-year-old bull and break the statue of Baal, which the Midianites worshipped. Gideon did as God said. He took his father's second 7-year-old bull and went and broke the statue of Baal. And he built an altar using the broken statue and sacrificed his father's second 7-year-old bull. The next day, Gideon doubted if he would win the war, so he prayed and kept a wool fleece on the ground and wished that the wool fleece would be wet and the ground would be dry. And it was so. God performed the second miracle to make sure that Gideon would win and make Gideon believe that he would make Gideon win against the Midianites. But Gideon still doubted. So he again kept the wool fleece and wished that the wool fleece would be dry and the ground would be wet. And it was so. God performed the third miracle, and Gideon believed. Now he gathered all the Israelites and were ready for the war. But God said, "These many people were very much. You need to take less people." So God said Gideon to send back the people who are scared. 22,000 people left. And then God said that there were still many people. So he told Gideon to take them to a pond and let them all drink water. Whoever drinks with cupped arms can stay for the war, but whoever laps like dogs should go back home. And 300 people were left.
Gideon was surprised. How come 300 people can fight a war against the large population of Midianites? But he knew and believed that he would win against the Midianites. So he took the people of Israel holding a torch and a sword and wearing their suit. They all went, marched, and blowing their trumpets, shouting unto the Lord. They all went, and the Midianites got scared, ran away. Some of them killed themselves. Why? Because they all were scared. The Israelites had their only one God who could save them, who could give them victory, and they won. So, from this story, we learn that whenever we are in trouble of bad things or anything else in this world, we should not worry, because who is with us? Our God, who will give us victory. So, we must always be thankful to God for giving us no trouble. If there is trouble, there is one God who can help us and give us victory. Thank you. Thank you, Jerusha. So that was it. Thank you all the children for participating today, and thank you all the parents for helping them. We look forward to 31st as well, where other kids will be performing. Thank you all. Back to Wilson uncle. Thank you, children, for the wonderful program given. Thank you for your wonderful memory power. ನಿಮ್ಮಲ್ಲಿರುವಂತ ಆ ಒಂದು ಮೆಮೊರಿ ಪವರ್ ಬಾಯ್ಪಾಠ ಮಾಡಿ ಅದನ್ನು ಹೇಳುವಂತ ಆ ಒಂದು ಜ್ಞಾನ ದೇವರು ನಿಮಗೆ ಕೊಟ್ಟಿದ್ದಾನೆ. ಅದನ್ನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಬಹಳ ಚಂದವಾಗಿ ನೀವೆಲ್ಲರೂ ಎಲ್ಲ ಪ್ರೋಗ್ರಾಮ್ ನೀವು ಮಂಡಿಸಿದ್ದೀರಿ ಮತ್ತು ಅದರಿಂದ ನಮ್ಮೆಲ್ಲರಿಗೆ ಸಂತೋಷ ಉಂಟಾಗಿದೆ ಮತ್ತು ದೇವರಿಗೆ ಅದರಿಂದ ಎಷ್ಟೋ ರೀತಿಯಲ್ಲಿ ಸಂತೋಷ ಉಂಟಾಗಿದೆ. ಆತನು ನಿಮ್ಮನ್ನು ಆಶೀರ್ವದಿಸುವಂತವನು ಆತನಾಗಿದ್ದಾನೆ. ಮತ್ತು ದೇವರು ನಿಮ್ಮನ್ನು ಹೇಳುವಾಗ ಆಶೀರ್ವದಿಸಲಿ. ಇನ್ನು ದೇವರ ವಾಕ್ಯದಲ್ಲಿ ನೀವು ಕಲಿತು ಬೆಳೆದು ಇನ್ನು ಹೆಚ್ಚಿನ ರೀತಿಯಲ್ಲಿ ದೇವರ ಮಕ್ಕಳಾಗಿ ಮುಂದುವರಿಯುವಂತೆ ನಿಮ್ಮೆಲ್ಲರನ್ನು ದೇವರ ಆಶೀರ್ವದಿಸಲಿ. ಮತ್ತು ಪ್ರೋಗ್ರಾಮ್ ಅನ್ನು ಕೊಟ್ಟಂತಹ ಅನುಷಾ ಮತ್ತು ನಮ್ಮ ಎಲ್ಲ ಟೀಚರ್ಸ್ ಅವರಿಗೆ ನಾವು ಸಭೆಯ ಪರವಾಗಿ ವಂದನೆಯನ್ನು ಸಲ್ಲಿಸುತ್ತೇವೆ. ನಮ್ಮ ಸಹೋದರ ಭಾಸ್ಕರ್ ಮತ್ತು ರೋಸಿ, ನವಮಣಿ ಇವರೆಲ್ಲರೂ ಇದರಲ್ಲಿ ಪ್ರೋಗ್ರಾಮ್ ಅನ್ನು ಮಂಡಿಸಲಿಕ್ಕೆ ಎಲ್ಲಾ ರೀತಿಯಲ್ಲಿ ಅವರು ಸಹಾಯ ಮಾಡಿದ್ದಕ್ಕಾಗಿ ನಾವು ವಂದನೆಯನ್ನು ಸಲ್ಲಿಸುತ್ತೇವೆ. ಈಗ ಸಾಕ್ಷಿ ಕೊಡ್ತಕ್ಕಂತ ಸಮಯ. ನಮ್ಮ ಸಹೋದರಾದಂತ ಪ್ರಭಾಕರ್ ಬಂಗೇರ ರವರು ಈ ವರ್ಷದಲ್ಲಿ ದೇವರು ಅವರು ನಡೆಸಿದಂತ ರೀತಿ, ಅವರು ಹಾದು ಬಂದಂತ ಕಷ್ಟ, ಸಂಕಟ ಮತ್ತು ರೋಗ ರುಜಿನ ಇದೆಲ್ಲದರ ಮಧ್ಯದಲ್ಲಿ ಅವರು ಕರ್ತನನ್ನು ಸ್ತುತಿಸುತ್ತಾ ಕರ್ತನು ಅವರಿಗೆ ಎಲ್ಲಾ ರೀತಿಯನ್ನು ಆಶೀರ್ವದಿಸಿ ನಡೆಸಿದ ಆ ಒಂದು ಅಂಶವನ್ನು ಕ್ಲುಪ್ತವಾಗಿ ಅವರು ತಿಳಿಸುವಂತವರಾಗಿದ್ದಾರೆ. ಬ್ರದರ್ ಪ್ರಭಾಕರ್ ಬಂಗೇರ. ಕೇಳ್ತದ ಬ್ರದರ್? ಕೇಳ್ತದ? ಕೇಳಿಸ್ತಾ ಇದೆ ಬ್ರದರ್. ಓಕೆ, ಥ್ಯಾಂಕ್ ಯು ಬ್ರದರ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರ ಪ್ರಾರ್ಥನೆಯಿಂದ ಈ ದಿವಸ ನಾನು ನಿಮ್ಮ ಮಧ್ಯದಲ್ಲಿ ನಿಂತು ಸಾಕ್ಷಿ ಕೊಡೋಕೆ ದೇವರು ಸಹಾಯ ಮಾಡಿದ್ದಾರೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳುವನಾಗಿದ್ದೇನೆ. ನಾನು ನನ್ನ ಕುಟುಂಬದವರೊಂದಿಗೆ ಸೇರಿ ದೇವರನ್ನು ನನ್ನ ಪೂರ್ಣ ಮನಸ್ಸಿನಿಂದ ಕೊಂಡಾಡುತ್ತೇನೆ ಮತ್ತು ಆತನಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಕಳೆದ ನವೆಂಬರ್ ತಿಂಗಳಲ್ಲಿ ನನ್ನ ಆರೋಗ್ಯದಲ್ಲಿ ಅನ್ಕಾನ್ಸಿಯಸ್ ಆಗಿ ಮನೆಯಲ್ಲಿ ಬಿದ್ದು ಬಿಟ್ಟೆ. ಆಗ ನನ್ನ ಕುಟುಂಬದ ಮುಖಾಂತರ ನನ್ನನ್ನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ ವೈದ್ಯರ ಮುಖಾಂತರ ಸಹಾಯ ಮಾಡಿದರು. ದೇವರಿಗೆ ಸ್ತೋತ್ರ. ಆಗ ವೈದ್ಯರ ಮುಖಾಂತರ ನನಗೆ ರಕ್ತದಲ್ಲಿ ಸೋಡಿಯಂ ಕಮ್ಮಿ ಇದ್ದುದರಿಂದ ನನಗೆ ಬಹಳ ತೊಂದರೆ ಆಯಿತು. ಆಮೇಲೆ ನನಗೆ ಕಾನ್ಸಿಯಸ್ ಬಂದು 3 ದಿನದಲ್ಲಿ ನನಗೆ ನಾನು ಯೋಚನೆ ಮಾಡಿದಾಗ ದೇವರು ನನ್ನನ್ನು ಮರಣದಿಂದ ತಪ್ಪಿಸಿ ಉಳಿಸಿದ್ದಾನೆಂದು ತಿಳಿದುಕೊಂಡೆ. ನಾನು ದೇವರ ಸಾನ್ನಿಧ್ಯದಿಂದ ದೂರ ಹೋದುದರಿಂದ ದೇವರು ನನ್ನ ತನ್ನ ಬಳಿಗೆ ಬರುವಂತೆ ಮಾಡಿದ್ದಾರೆ. ನಾನು ಯೋನನಂತೆ ದೇವರ ವಾಕ್ಯಕ್ಕೆ, ಸಭೆಯ ಬೋಧನೆಗೆ ಕಿವಿಗೊಡದೆ ಸಮಯ ಕಳೆದುದೆಂದು
ನನಗೆ ಆತನ ಕೃಪೆ ನನ್ನನ್ನು ಎಚ್ಚರಿಸಿತು. ಆತನು ನಂಬಿಗಸ್ತನಾದ ದೇವರು. ಯಾರು ಆತನನ್ನು ಆಶ್ರಯಿಸುತ್ತಾರೋ. ಹೌದು ಸ್ವಾಮಿ, ನಾನು ನನ್ನ ಕುಟುಂಬದವರು ಇಂಥ ಸಮಯದಲ್ಲಿ ದೇವರಿಗೆ ಪ್ರಾರ್ಥಿಸಿ ನಮ್ಮ ದೇವರು ನಮಗೆ ಸದುತ್ತರವನ್ನು ದಯಪಾಲಿಸುತ್ತಾರೆ. ನನ್ನನ್ನು ದೇವರು ಕೀರ್ತನೆ 86:13 ನನ್ನ ಮನಸ್ಸಿನಲ್ಲಿ ಆದದ್ದು, ನೀನು ಬಹಳವಾಗಿ ಕನಿಕರಿಸಿ ನನ್ನ ಪ್ರಾಣವನ್ನು ಪಾತಾಳದಿಂದ ತಪ್ಪಿಸಿದೆಯಲ್ಲ. ಈ ವಾಕ್ಯವು ನನಗೆ ಆದರಣೆಯಾಗಿದೆ. ಸಭೆಯವರೆಲ್ಲರ ಪ್ರಾರ್ಥನೆಯಿಂದ ನಾನು ಈ ರೀತಿಯಾಗಿ ನಿಮ್ಮ ಮುಂದೆ ಬದುಕಿ ಉಳಿದಿರುವುದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ ದೇವರು ನನ್ನ ಎಲ್ಲಾ ಪಾಪಗಳನ್ನು ಕ್ಷಮಿಸುತ್ತಾರೆ. ನಾನು ಎಂದೆಂದಿಗೂ ದೇವರಿಗೆ ಚಿರಋಣಿಯಾಗಿರುತ್ತೇನೆ ಎಂದು ಪ್ರಾರ್ಥಿಸುವನಾಗಿದ್ದೇನೆ. ದೇವರಿಗೆ ಸ್ತೋತ್ರ. ಮತ್ತು ಈ ಸಾಕ್ಷಿ ಮುಗಿಯ ಮುಂಚೆ ನನಗೆ ಇನ್ನೊಂದು ಟ್ರೀಟ್ಮೆಂಟ್ ಉಂಟು, ಅದು ಲಂಗ್ಸ್ದು. ಅದು ಇನ್ನೂ 3 ತಿಂಗಳಾಗ್ತದೆ. ದೇವರು ನಂಬಿದ್ದೇನೆ. ದೇವರು ನಮಗೆ ಸಾಕ್ಷಿಯನ್ನು ಮುಗಿಸುತ್ತೇನೆ. ದೇವರಿಗೆ ಸ್ತೋತ್ರ. ಥ್ಯಾಂಕ್ ಯು ಬ್ರದರ್ ಬಂಗೇರ. ಎಸ್ ಬ್ರದರ್. ನೀವು ಸಾಕ್ಷಿ ಕೊಟ್ಟಿದ್ದೀರಿ. ದೇವರು ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ. ಮತ್ತು ಈಗ ಸಹೋದರಿ ಶೀಲಾ ಆನಂದ್ ಅವರು ಕ್ಲುಪ್ತವಾಗಿ ಒಂದು ಸಾಕ್ಷಿಯನ್ನು ಕೊಡ್ತಾರೆ. ಶೀಲಾ ಆನಂದ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕೇಳಿಸ್ತಾ ಇದೆ ಅಂಕಲ್? ಹಲೋ, ನಮಸ್ತೆ ಅಂಕಲ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಈ ವರ್ಷವೆಲ್ಲ ಕಾದು ಕಾಪಾಡಿ ನಮ್ಮನ್ನ ದೇವರ ಕೃಪೆಯಿಂದ ನಡೆಸಿದ್ದಾರೆ. ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ದೇವರು ನನ್ನ ಜೀವಿತದಲ್ಲಿ ಮಾಡಿರುವಂತ ಎಲ್ಲಾ ಉಪಕಾರಗಳನ್ನು ನೆನೆಸಿ ನಾನು ಸಾಕ್ಷಿ ಹೇಳುತ್ತೇನೆ. ದೇವರು ನನ್ನ ಅಲ್ಪಳು ಅಯೋಗ್ಯ ಪಾಪಿಯಾದ ನನ್ನನ್ನು ಕರುಣಿಸಿ ತನ್ನ ಅಂಗೈಯಲ್ಲಿ ಚಿತ್ರಿಸಿ ನನ್ನನ್ನು ಕಾದು ಕಾಪಾಡಿ ನನ್ನ ಒಂದು ಅನ್ಯರ ಕುಟುಂಬದಿಂದ ನಾನು ಬಂದಂತ ದೇವರ ಮಗಳಾಗಿದ್ದೇನೆ. ದೇವರು ನನ್ನ ಕತ್ತಲೆಯ ಜೀವಿತದಲ್ಲಿದ್ದಂತ ನನ್ನನ್ನು ಆರಿಸಿಕೊಂಡು ದೇವರು ಕಣ್ಮಣಿ ಅಂತ ಕಾದು ಕಾಪಾಡಿ ನನ್ನನ್ನು ರಕ್ಷಿಸಿ ನಡೆಸಿದ್ದಾರೆ. ದೇವರಿಗೆ ಸಾಕ್ಷಿಯಾಗಿ ದೇವರಿಗೆ ನನ್ನ ನಂಬಿಗಸ್ತಳಾಗಿ ಚಿರನುಡಿಯಾಗಿ ನನ್ನ ಜೀವಿಸುವಂತೆ ದೇವರು ನನಗೆ ಸಹಾಯ ಮಾಡಿದ್ದಾರೆ. ದೇವರು ನಾಮಕ್ಕೆ ಸ್ತೋತ್ರವಾಗಲಿ. ಇದು ಮಾತ್ರವಲ್ಲದೆ ನನ್ನ ಜೀವಿತದಲ್ಲಿ ಮಾಡಿರುವಂತ ದೇವರು ದೇವರು ದೊಡ್ಡ ಉಪಕಾರವನ್ನು ಅದ್ಭುತ ಕಾರ್ಯವನ್ನು ಮಾಡಿ ನಡೆಸಿದ್ದಾರೆ. ದೇವರು ಮಾಡಿದಂತ ಉಪಕಾರಗಳಿಗೆ ನಾನು ಸ್ತೋತ್ರ ಸಲ್ಲಿಸ್ತೇನೆ. 18 ನನ್ನ ಸ್ಥಿತಿಗತಿಗಳು ಹೇಳಬೇಕು ಅಂದ್ರೆ ನಾನು ಇರುವುದು ದೇವ್ರ ಕೃಪೆಯಿಂದ, ಕರುಣೆಯಿಂದ. ಇಷ್ಟು ದಿನ ಜೀವಿಸ್ತಾ ಇರುವುದು ದೇವ್ರ ಕೃಪೆಯಿಂದಲೇ. ದೇವರು ಕಣ್ಮಣಿತ ಕಾದು ಕಾಪಾಡಿ ನಡೆಸಿದ್ದಾರೆ. 18 ವರ್ಷ 19 ವರ್ಷಗಳು ನಾನು ತುಂಬಾ ಬಲಹೀನತೆಯಲ್ಲಿದ್ದೆ. ತುಂಬಾ ನಾನು ಒಂದು ದೀನವಾದ ಸ್ಥಿತಿಯಲ್ಲಿ ನಾನು ಇದ್ದೆ. ದೇವರು ಕಾದು ಕಾಪಾಡಿ ನಡೆಸಿದ್ದಾರೆ. 18 ವರ್ಷಗಳು 19 ವರ್ಷಗಳು ತುಂಬಾ ಒಂದು ತಲೆನೋವಿಂದ ನಾನು ನರಳಾಡ್ತಾ ಇದ್ದೆ. ಎಷ್ಟು ಹಾಸ್ಪಿಟ್ಲ್ಗಳು ಹೋದರೂ ನನಗೆ ಗುಣವಾಗಲಿಲ್ಲ. ದೇವರು ತನ್ನ ಹಸ್ತದಿಂದ ಮುಟ್ಟಿ ನನ್ನನ್ನು ತಲೆನೋವಿಂದ ಬಿಡುಗಡೆ ಕೊಟ್ಟರು. ಒಂದು ಸಾಕ್ಷಿ ಮಗಳಾಗಿ ಜೀವಿಸುವುದಕ್ಕೆ ಒಂದು ಮಾದರಿಯಾಗಿ ನನ್ನ ದೇವರು ಇಟ್ಟಿದ್ದಾರೆ. ದೇವರು ನಮಗೆ ಸ್ತೋತ್ರವಾಗಲಿ. ದೇವರು ನನ್ನ ಚಿರನುಡಿಯಾಗಿ ನಾನು ನನ್ನ ಕುಟುಂಬವು ಯಾವಾಗಲೂ ದೇವರಿಗೆ ನಂಬಿಗಸ್ತರಾಗಿ ನಾನು ಜೀವಿಸುವಂತೆ ದೇವರು ನನ್ನ ಜೀವಿತದಲ್ಲಿ ಸಹಾಯ ಮಾಡಿ ಉಪಕಾರವನ್ನು ಮಾಡಿದ್ದಾರೆ. ದೇವರು ನಮಗೆ ಸ್ತೋತ್ರವಾಗಲಿ. ಇದಲ್ಲದೆ ಕರ್ತನು ಮಾಡಿರೋ ನನ್ಗೆ 5 ವರ್ಷಗಳು ಮಕ್ಕಳಿರ್ಲಿಲ್ಲ. ಆದ್ರೂ ನಾನು ಎಷ್ಟೋ ಎಲ್ಲಾ ಪೂಜಾ ಪುರಸ್ಕಾರಗಳನ್ನು ಮಾಡ್ತಾ ಇದ್ವಿ. ದೇವರು ಒಂದು ದಿನ ಸೇವಕರು ಬಂದು ಪ್ರಾರ್ಥಿಸುವಾಗ ಅದೇ ರೀತಿಯಲ್ಲಿ ಈ ವರ್ಷದಲ್ಲಿ ನಿಮಗೆ ಮಗುವಾಗುತ್ತೆ ಅಂತ ಹೇಳಿದ್ರು. ಅದೇ ರೀತಿಯಲ್ಲಿ ದೇವರು ನನಗೆ ಶಾಮುವೇಲ್ ಅಂತ ಮಗನನ್ನು ದಯಪಾಲಿಸಿದ್ರು. ದೇವರು ನಮ್ಗೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತ 2 ಮಕ್ಕಳಿಗಾಗಿ ಸ್ತೋತ್ರ. ನಾನು ನನ್ನ ಕುಟುಂಬವು ಎಲ್ಲ ಚಿರನುಡಿಯಾಗಿ ಜೀವಿಸುವಾಗೆ ದೇವರು ಸಹಾಯ ಮಾಡಿದ್ದಾರೆ. ದೇವರು ನಮ್ಗೆ ಸ್ತೋತ್ರವಾಗಲಿ. ದೇವರು ನನ್ನ ಜೀವಿತದಲ್ಲಿ ಮಾಡಿರುವಂತ ಎಲ್ಲ ದೊಡ್ಡ ಉಪಕಾರಕ್ಕಾಗಿ ಸ್ತೋತ್ರ. ಈ ಸಾಕ್ಷಿ ಕೊಟ್ಟಂತ ಈ ಸಮಯಕ್ಕಾಗಿ ಸ್ತೋತ್ರ. ಅಂಕಲ್ಗಾಗಿ ಸ್ತೋತ್ರ. ಅಂಕಲ್ಗೆ ವಂದನೆ ಹೇಳುತ್ತೇನೆ. ಈ ಸಮಯದಲ್ಲಿ ಸಾಕ್ಷಿಯನ್ನು ಆಶೀರ್ವದಿಸಿ ದೇವರು ನಡೆಸಬೇಕೆಂದು ನೀವೆಲ್ಲ ನಮಗೋಸ್ಕರ ನಮ್ಮ ಕುಟುಂಬಕ್ಕೋಸ್ಕರ ಪ್ರಾರ್ಥಿಸಿರಿ. ನಾನು ನಂಬಿಗೋಸ್ಕರ ಸಾಕ್ಷಿ ಮಕ್ಕಳಾಗಿ ಚಿರನುಡಿಯಾಗಿ ಜೀವಿಸುವಾಗೆ ಸಹಾಯ ಮಾಡಿ ದೇವ್ರು ನಡೆಸಬೇಕೆಂದು ನಿನ್ನ ಪರಿಶುದ್ಧ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಪ್ರಾರ್ಥಿಸ್ತೇನೆ, ಸಾಕ್ಷಿ ಹೇಳುತ್ತೇನೆ. ಸಾಕ್ಷಿನ ದೇವರು ಆಶೀರ್ವದಿಸಲಿ. ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸಾಕ್ಷಿ ಕೊಟ್ಟಂತ ಸಹೋದರ ಪ್ರಭಾಕರ್ ಬಂಗೇರ ಹಾಗೂ ಸಹೋದರಿ ಶೀಲಾ ಆನಂದ್ ಅವರ ಸಾಕ್ಷಿಗಾಗಿ ದೇವರಿಗೆ ಸ್ತೋತ್ರ. ದೇವರವರನ್ನು ಆಶೀರ್ವದಿಸಲಿ ಮತ್ತು ಈ ವರ್ಷದಲ್ಲಿ ದೇವರವರಿಗೆ ಕೊಟ್ಟಂತಹ ಕೃಪೆ
ದೇವರು ತೋರಿಸಿದಂತ ಆ ಒಂದು ದಯೆ, ಇದಕ್ಕಾಗಿ ನಾವು ಸ್ತೋತ್ರ ಮಾಡೋಣ. ಅವರು ಮನಪೂರ್ವಕವಾಗಿ ಹೃದಯ ಬಿಚ್ಚಿ ಅವರು ಸಾಕ್ಷಿಯನ್ನು ಕೊಟ್ಟಿದ್ದಾರೆ. ದೇವರು ಈ ವಿಶ್ವಾಸಿಗಳನ್ನು ಹೇಳುವಾಗ ಆಶೀರ್ವದಿಸಲಿ. ಈ ದಿವಸಗಳಲ್ಲಿ, ಮುಂದಿನ ವರ್ಷದಲ್ಲಿ ದೇವರು ಇವರನ್ನು ಪೂರ್ಣವಾಗಿ ಬಲಪಡಿಸಿ, ದೇಹಕ್ಕೆ ಆರೋಗ್ಯ, ಬಲ, ಶಕ್ತಿಯನ್ನು ನೀಡಿ ಕ್ರಿಸ್ತನಿಗಾಗಿ ಅವರು ಸಾಕ್ಷಿಯುಳ್ಳವರಾಗಿ ಜೀವಿಸುವಂತೆ ಆಶೀರ್ವದಿಸಿ ನಡೆಸಬೇಕೆಂದು ನಾವೆಲ್ಲರೂ ಅವರಿಗಾಗಿ ಪ್ರಾರ್ಥನೆ ಮಾಡೋಣ. ನಮ್ಮ ಸಹೋದರ ಬಂಗೇರ ಅವರ ಕುಟುಂಬ, ಸಹೋದರಿ ಸುನಂದ ಬಂಗೇರ ಮತ್ತು ಶಾಲೋಮ್ ಮತ್ತು ಅವರ ಇತರ ಎಲ್ಲ ಸಂಬಂಧಿಕರನ್ನು ದೇವರು ಆಶೀರ್ವದಿಸಿ ನಡೆಸಲಿ. ನಮ್ಮ ಸಹೋದರ ಆನಂದ್ ಮತ್ತು ಅವರ ಮಗ, ಅವರ ಪತ್ನಿ ಎಲ್ಲರನ್ನು ದೇವರು ಬಲಪಡಿಸಿ ಅವರ ಕ್ರಿಸ್ತಿಯ ಜೀವಿತದಲ್ಲಿ, ಸಭೆಯ ಅನ್ಯೋನ್ಯತೆಯಲ್ಲಿ ಅವರು ಬಲಗೊಂಡು ಜೀವಿಸುವಂತೆ ನಾವೆಲ್ಲರೂ ಪ್ರಾರ್ಥಿಸುತ್ತಾ ಬರೋಣ. ದೇವರು ಹೀಗೆ ನಮ್ಮನ್ನು ನಡೆಸುತ್ತಾ ಬರಲಿ. ಈಗ ನಾನು ಕೆಲವು ಕ್ರಿಸ್ಮಸ್ ಸಾಂಗ್ಗಳನ್ನು ಮೆಡ್ಲೆಯಾಗಿ ನಾನು ಹಾಡುತ್ತೇನೆ, ಅದನ್ನು ನಾವು ಕೇಳಿಸಿಕೊಳ್ಳೋಣ. As the voice of an angel, bidding listen and with a gentle persuasion, whispers a comforting till the darkness is over. Wait till the tempest is done. Oh, for the sunshine tomorrow, after the shower. Whispering home, oh, how welcome thy warmth, making my heart in song, glory joy. Go tell it on the mountain, over the hill, and everywhere. Go tell it on the mountain that Jesus Christ is born. Go tell it on the mountain, over the hill, that everywhere. Go tell it on the mountain that Jesus Christ is born. When I was a sinner, I prayed both day and night. I asked the Lord to help me, and He showed me the way. Hey, go tell it on the mountain, over the hill, that everywhere. Go tell it on the mountain that Jesus Christ is born. Bandi mitrare hashavahanduv unnatavadakagi, ಪರಾತ್ಪರದುನ್ನತವದಕ್ಕಾಗಿ ಸಮ್ಮುತನಾದನು ಜನಿಸಿದ ಜಗದೊಳು ಕಿನ್ನರ ಸಲುವಾಗಿ, ಭುವಿಯೊಳು ಕಿನ್ನರ ಸಲುವಾಗಿ. ಬನ್ನಿರಿ ಮಿತ್ರರೇ
ಹರ್ಷವ ಹೊಂದುವ ಉನ್ನತವರಕ್ಕಾಗಿ ಪರಾತ್ಪರದುನ್ನತವರಕ್ಕಾಗಿ ಸನ್ನುತನಾದನು ಜನಿಸಿದ ಜಗದೊಳು ಕಿನ್ನರ ಸಲುವಾಗಿ ಭುವಿಯೊಳು ಕಿನ್ನರ ಸಲುವಾಗಿ ಜನಿಸಿಹನಾರು ಗೋದಾದಿಯೊಳು ವಿನಯದ ಶಿಶುವಾಗಿ ಜನಿಸಿಹನಾರು ಗೋದಾದಿಯೊಳು ವಿನಯದ ಶಿಶುವಾಗಿ ಅನುಪಮ ಸುಂದರ ಶಿಶುವಾಗಿಯೇ ಅನುಪಮ ಸುಂದರ ಶಿಶುವಾಗಿಯೇ ವಿನಯದಿ ಮೆರೆಯುತ್ತ ಶಾಂತಿಯ ಬೀರುತ್ತ ವಿನಯದಿ ಮೆರೆಯುತ್ತ ಶಾಂತಿಯ ಬೀರುತ್ತ ಜನಿಸಿಹನಾರು ಗೋದಾದಿಯೊಳು ವಿನಯದ ಶಿಶುವಾಗಿ ಕಾಡು ಕಟ್ಟಿದ ಕೋಟಿಗೆಯೊಳಗೆ ಕಾಡು ಕಟ್ಟಿದ ಕೋಟಿಗೆಯೊಳಗೆ ಗುರುರಾಯ ಚಲಿಸಿ ಬಂದನು ಗುರುತರ ದೀನತೆ ಕರೆಯೊಳು ಬೀರುದೆ ಗುರುತರ ದೀನತೆ ಕರೆಯೊಳು ಬೀರುದೆ ಹರುಷನ ಮನದೊಳು ನಿರುತ್ತವು ನೀಡುತ್ತೆ ಹರುಷನ ಮನದೊಳು ನಿರುತ್ತವು ನೀಡುತ್ತೆ ಜನಿಸಿಹನಾರು ಗೋದಾದಿಯೊಳು ವಿನಯದ ಶಿಶುವಾಗಿ Cease for the Christ Church, born upon this day, let His Lord herald angels in the of its Redeemer. I means Israel, this is for the star, the chosen is for the wise man, is for angel, very is Lord who stands for. Yes, me shepherds me, and that's why there's a great and that's why there's a Christmas day. Christmas ದಿನ ನಮಗೆಲ್ಲ ಶುಭ ದಿನ ಕ್ರಿಸ್ತ ಯೇಸು ಜನ್ಮದಿನ ಉತ್ತರಂತೆ ಸಾರಿ ಹೇಳಿದರಿಗೆ ದೇವರಿಗೆ ಮಹಿಮೆ ಕೇಳಣ ಲೋಕಗಳು ದೇವರಿಗೆ ಭೂಲೋಕದಲ್ಲಿ ಸಮಾಧಾನ ದೇವರೊಲಿಯುತ್ತದೆ ಎಲ್ಲ ಮನುಷ್ಯರಿಗೂ ಎಂದು ದೇವರನ್ನು ಕೊಂಡಾಡಿದರು ಪರಲೋಕ ಸೈನ್ಯಗಳು ಕ್ರಿಸ್ತೇಸುವೆ ನಿಮ್ಮ
ನೀನೆಲ್ಲಿಯೂ ದಾನವು ಮಾನವು ಸ್ತುತಿಯು ಸ್ತೋತ್ರವು ಎಲ್ಲವ ನಿನಗೆ ಸಲ್ಲಿಸುವೆನು. ಕ್ರಿಸ್ತೇಸುವೆ ನೀ ಮಾತು ಎನ್ನಾತ್ಮದ ವಿಮೋಚಕ ನೀನಿಲ್ಲದೆ ಇನ್ನೆಲ್ಲಿಯೂ Long time ago in Bethlehem, for the Holy Bible says, Mary's boy child, Jesus Christ, was born on Christmas Day. And now hear the angels say, Hari, what today? Forever because of Christmas Day. Long time ago in Bethlehem, the Holy Bible says, Mary's boy child, Jesus Christ, was born on Christmas Day. And now hear the angels say, a king was born today, and man will live forevermore because of Christmas Day. We want to wish you a Merry Christmas. We want to wish you a Merry Christmas. We want to wish you a Merry Christmas from the bottom of my heart. We want to wish you a Merry Christmas. We want to wish you a Merry Christmas. We want to wish you a Merry Christmas from the bottom of my heart. ಈ ಒಂದು ಜನಿಸಿದ ನಾರು ಗೋಧಲಿಯಳು ಹಾಡಿದಂತ ಈ ಒಂದು ಸಂಗೀತ ಎಚ್.ಎ. ಸತ್ಯದಾಸ್ ಎಂಬುವಂತವರು ಬರೆದಂಥದ್ದು. ಎಚ್.ಎಸ್. ಸತ್ಯದಾಸ್ ಎಂಬಂತ ದೇವರ ಸೇವಕರು ಬರೆದಂತ ಗೀತೆ. ಇವರು ಯಾರೆಂದ್ರೆ ನಮ್ಮ ಸಹೋದರಾದಂತ ಎಸ್ ಡಿ ಭಾಸ್ಕರ್ ಅವರ ತಂದೆ. ಅದು ಸಂಗೀತ CSI ಸಂಗೀತ ಪುಸ್ತಕದಲ್ಲಿ ಅವರ ನಾಮಾಂಕಿತವೂ ಕೂಡ ಇದೆ. ಈ ಒಂದು ಸಂಗೀತವನ್ನು ಅವರು ಬರೆದಂತವರು ಜನಿಸಿಹನಾರು ಗೋದಲಿಯವರು. ದೇವರ ನಾಮಕ್ಕೆ ಸ್ತೋತ್ರ. ಎಂತೆಂತ ದೇವರ ಸೇವಕರನ್ನು ದೇವರು ಉಪಯೋಗಿಸಿದ್ದಾನೆ ಎಂಬುದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಹೀಗೆ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಮುಂದುವರಿಯುವಂತೆ ದೇವರ ಕೃಪೆ ಕೊಟ್ಟಿದ್ದಾನೆ. ಅದನ್ನು ನಾಮಕ್ಕೆ ಸ್ತೋತ್ರ. ಈಗ ನಾವು ಕಾರ್ಯಕ್ರಮದ ಅಂತ್ಯಕ್ಕೆ ನಾವು ಬಂದಿದ್ದೇವೆ. ಈಗ ನಾವು ದೇವರ ಕ್ರಿಸ್ಮಸ್ ಮೆಸೇಜ್ ಅನ್ನು ಕೇಳುವಂತ ಸಮಯ. ನಮ್ಮ ಸಹೋದರಾದಂತ TS ಪ್ರಭುದಾಸ್ ರವರು ನಮಗೆ ಈ ಒಂದು ಕ್ರಿಸ್ಮಸ್ ಸಂದೇಶವನ್ನು ನೀಡುವಂತವರಾಗಿದ್ದಾರೆ. ನಮ್ಮ ಸಹೋದರಾದಂತ ವೆಂಕಟ್ ಮುನಿಯಪ್ಪ ಅವರು ಪ್ರಾರ್ಥನೆಯಲ್ಲಿ ನಡೆಸುತ್ತಾರೆ. ಪ್ರಾರ್ಥನೆ ಮಾಡೋಣ. ಜೀವ ಸ್ವರೂಪನಾದ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಪರಿಶುದ್ಧನೇ, ಮಹೋನ್ನತನೇ, ಭೂಪರಲೋಕಗಳ ಒಡೆಯನೇ, 2000 ವರ್ಷಗಳ ಹಿಂದೆ ಅನಾದಿಯಲ್ಲಿಯೇ ತಾನು ಸಂಕಲ್ಪ ಮಾಡಿದ ಹಾಗೆ ಮನುಷ್ಯರ ಬಿಡುಗಡೆಗೋಸ್ಕರವಾಗಿ ನಿನ್ನ ಏಕಕುಮಾರನನ್ನು ಕಳಿಸಿಕೊಟ್ಟಿ, ಆತನು ಜನಿಸಿದ ದಿನವು ನಮ್ಮ ದೇವರೇ ಅದು ಮೌನವಾಗಿತ್ತು. ಯಾವ ಆಡಂಬರ,
ಯಾವುದೇ ತರದ ಸದ್ದಿಲ್ಲದೆ ಆತನು ಕನ್ಯಾ ಮರಿಯಳಲ್ಲಿ, ಆತನು ಬೆತ್ಲೆಹೇಮ್ ಪುರದಲ್ಲಿ ಆತನು ಜನಿಸಿದನು. ಆತನು ಜನಿಸಿ ಬಂದಾಗ, ನಮ್ಮ ದೇವರೇ, ನೀನು ಮನುಷ್ಯನನ್ನು ಸಂಧಾನ ಮಾಡಿಕೊಂಡಂತಹ ಆ ಒಂದು ಕಾರ್ಯವನ್ನ ಸಾಕ್ಷೀಕರಿಸಿದಂತವರು ದೇವದೂತರುಗಳು, ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನದ ಪ್ರಭುವನ್ನ ನೀನು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ನಿನ್ನ ಮಗನ ಜನನವನ್ನ ಲೋಕದಾದ್ಯಂತ ಜನರು ಕೊಂಡಾಡುತ್ತಾ ಸ್ತುತಿಸುತ್ತಾ ಆತನ ನಾಮದಲ್ಲಿ ಉಂಟಾದಂತಹ ಬಿಡುಗಡೆಯನ್ನ ಮತ್ತು ಸ್ವಸ್ಥತೆಯನ್ನ ಆಲೋಚನೆ ಮಾಡುವಂತ ದಿವಸಗಳಿಗಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ನಾವು ಕೂಡ ಈ ದಿನದಲ್ಲಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಜನನವನ್ನ ಜ್ಞಾಪಕ ಮಾಡಿಕೊಳ್ಳುತ್ತಾ ನಿನ್ನನ್ನು ಕೊಂಡಾಡಿ ಸ್ತುತಿಸ್ಲಿಕ್ಕಾಗುವಂತೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ಈ ಸಮಯದಲ್ಲಿ ನಮ್ಮ ಮಕ್ಕಳು ನಿನ್ನ ವಾಕ್ಯಗಳನ್ನು ಸ್ವಾಮಿ, ಅವರು ಕಲಿತಿದ್ದನ್ನ ನಮ್ಮ ಮುಂದೆ ಅವರು ನಾಟಕದ ರೂಪದಲ್ಲಿ, ಕಥೆಯ ರೂಪದಲ್ಲಿ, ಹಾಡುಗಳ ರೂಪದಲ್ಲಿ ನಮ್ಮ ಮುಂದೆ ಅವರು ಪ್ರದರ್ಶಿಸಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ಆ ಎಲ್ಲಾ ಮಕ್ಕಳು ತಂದೆ ತಾಯಿಗಳನ್ನು ಆಶೀರ್ವದಿಸು. ಮುಂದಿನ ದಿನಗಳಲ್ಲಿ ಆ ಮಕ್ಕಳು ನಿನ್ನ ಒಳ್ಳೆಯ ಸಾಕ್ಷಿಗಳಾಗಿ ಬೆಳೆಯಲಿಕ್ಕಾಗುವಂತೆ ಪರಿಸರವನ್ನು, ಸಹಾಯವನ್ನು ಅನುಗ್ರಹಿಸು. ನೀನು ಮಾಡಿದ ಉಪಕಾರಗಳನ್ನು ಸ್ಮರಣೆ ಮಾಡಿಕೊಂಡು ನಿನ್ನನ್ನ ಸಾಕ್ಷೀಕರಿಸಿದಂತ ನಮ್ಮ ಸೋದರ ಬಂಗೇರ ಹಾಗೂ ಶೈಲಾ ಈ ಮಕ್ಕಳನ್ನು ಆಶೀರ್ವದಿಸು. ನಿನ್ನ ಉಪಕಾರಗಳು ಅವರ ಜೀವಿತದಲ್ಲಿ ಅವರು ಸ್ಮರಣೆ ಮಾಡಿಕೊಂಡು ನಿನ್ನನ್ನು ಸಾಕ್ಷೀಕರಿಸಿದ ಆ ಮಕ್ಕಳಿಗೆ ಬರಬೇಕಂತ ಪ್ರತಿಫಲವನ್ನು ಕೊಡು. ಆ ಮಕ್ಕಳು ಆತ್ಮೀಯ ರೀತಿಯಲ್ಲಿ ಬಲಗೊಳ್ಳುತ್ತಾ ನಿನ್ನ ಒಳ್ಳೆಯ ಮಕ್ಕಳಾಗಿ ಕಡೆಯವರೆಗೂ ಕುಟುಂಬದಲ್ಲಿ, ಸಭೆಯಲ್ಲಿ ಅವರು ನಿನ್ನನ್ನು ಸಾಕ್ಷೀಕರಿಸಲಿಕ್ಕಾಗಂತ ಕೃಪೆ ತೋರಿಸು. ನಿನ್ನ ಜನನದ ಕುರಿತಾದಂತಹ ಹಾಡುಗಳನ್ನ ನಮ್ಮ ಸಹೋದರ ವಿಲ್ಸನ್ ಅವರು ಪ್ರಸ್ತುತಪಡಿಸಿದ್ದಕ್ಕಾಗಿ ಮತ್ತು ನಮಗೆ ಮತ್ತೊಮ್ಮೆ ನಿನ್ನ ವಿಷಯಗಳನ್ನು ಜ್ಞಾಪಕ ತಂದಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಆ ಸಹೋದರನನ್ನು ನಿನ್ನ ಸೇವೆಯಲ್ಲಿ ಅಧಿಕವಾಗಿ ಉಪಯೋಗಿಸು. ಜೀವ ಸ್ವರೂಪನಾದ ದೇವರೇ, ನಾವು ನಿನ್ನ ವಾಕ್ಯವನ್ನು ಕಲಿಯುವುದಕ್ಕೆ ನಾವು ಬಂದಿರುವಾಗ ನಿನ್ನ ವಾಣಿಯನ್ನು ನಮಗೆ ಕೇಳಗೊಡಿಸು. ನಿನ್ನ ವಾಕ್ಯವು ಪರಿಶುದ್ಧವಾದದ್ದು, ನಿನ್ನ ವಾಕ್ಯವು ಅಮೂಲ್ಯವಾದದ್ದು. ನೀನು ಮಾತನಾಡುವಾಗ ಅದು ನಮ್ಮನ್ನು ಬದಲಾಯಿಸುವಂತದ್ದಾಗಿದೆ. ನೀನು ಮಾತನಾಡುವ ಸಮಯದಲ್ಲಿ ನಾವು ಮೌನವಾಗಿ ಎಚ್ಚರಿಕೆಯಿಂದ ಗಮನ ಕೊಟ್ಟು ಕೇಳಿಸಿಕೊಳ್ಳಿಕ್ಕಾಗುವಂತೆ ಕೃಪೆ ಕೊಡು ಎಂಬುದಾಗಿ ನಿನ್ನಲ್ಲಿ ಬೇಡಿಕೊಳ್ಳುತ್ತೇವೆ. ನಿನ್ನ ವಾಕ್ಯವನ್ನು ತರಲಿಕ್ಕಿರುವಂತ ನಿನ್ನ ದಾಸರಾದಂತ TS ಪ್ರಭುದಾಸ್ ಅವರನ್ನ ನಿನ್ನ ಆತ್ಮನಿಂದ ತುಂಬಿಸು. ಅವರ ಮೂಲಕವಾಗಿ ನಮಗೆ ಯಾವ ವಾಕ್ಯಗಳನ್ನು ನೀನು ಕೊಡಬೇಕಂತ ಹೇಳಿದ್ದೀಯೋ ಅದಕ್ಕೂ ಅವರು ನಿನ್ನ ಬಲದಿಂದ ನಮ್ಮ ಜೊತೆಯಲ್ಲಿ ಮಾತನಾಡುವಂತ ಕೃಪೆ ತೋರಿಸು. ನಮ್ಮ ಮನಸ್ಸುಗಳನ್ನ, ನಮ್ಮ ಹೃದಯಗಳನ್ನು ತೆರೆ ಸ್ವಾಮಿ. ನಿನ್ನ ವಾಕ್ಯವನ್ನು ಗ್ರಹಿಸುವಂತ ಬುದ್ಧಿ, ಜ್ಞಾನ, ವಿವೇಕಗಳನ್ನು ದಯಪಾಲಿಸು. ಮತ್ತು ಸುತ್ತಣದ ವಾತಾವರಣವನ್ನ ನಿನ್ನ ಹಸ್ತಗಳು ಒಪ್ಪಿಸಿಕೊಡುತ್ತೇವೆ. ಈ ಒಂದು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನಾವು ನಿನ್ನ ವಾಕ್ಯವನ್ನು ಕೇಳಲಿಕ್ಕೆ ಹೋಗುವಾಗ ಯಾವುದೇ ತರದಂತ ಅಭ್ಯಂತರಗಳು ಉಂಟಾಗದ ಹಾಗೆ ನೀನೆಲ್ಲವನ್ನು ತೋಟಿಲಿಟ್ಟುಕೊಂಡು ನಮ್ಮ ಕೂಡ ನೀನು ಮಾತನಾಡಿ ಮಹಿಮೆ ಹೊಂದಬೇಕೆಂದು ಕರ್ತನಾದ ಯೇಸು ನಾಮದಲ್ಲಿ ತಂದೆಯೇ ನಿನ್ನನ್ನು ಬೇಡಿಕೊಂಡಿದ್ದೇವೆ. ಆಮೇನ್. ಓಕೆ, ಥ್ಯಾಂಕ್ ಯು ಬ್ರದರ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಡಿಸೆಂಬರ್ 25ನೇ ತಾರೀಕು ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ನಾವು ಇನ್ನೊಂದಾವರ್ತಿ ಸಭೆಯಾಗಿ ಸೇರ್ಬರ್ಲಿಕ್ಕಾಗುವಂತೆ ದೇವರು ನಮಗೆ ಕೊಟ್ಟಿರುವಂತಹ ಈ ಒಂದು ಒಳ್ಳೆಯ ಸಮಯಕ್ಕೋಸ್ಕರವಾಗಿ ನಾವು ದೇವರನ್ನು ಕೊಂಡಾಡುವಂತರಾಗಿದ್ದೇವೆ. ಮತ್ತು ಈ ಮುಂಜಾನೆ ಸಂದರ್ಭದಲ್ಲಿ ಸಹೋದರಿ ಅನುಷಾ ಶಾರನ್ ಮಕ್ಕಳ ಕೆಲವು ಉತ್ತಮವಾದ ಕಾರ್ಯಕ್ರಮಗಳನ್ನ ಪ್ರಸ್ತುತಪಡಿಸಿದ್ದಾರೆ. ಅಂಡ್ ನಮ್ಮ ಸಹೋದರ ವಿಲ್ಸನ್ ಅವರು ಕ್ರಿಸ್ಮಸ್ ರಾಗಗಳನ್ನ ಆಡೋದ್ರ ಮುಖಾಂತರವಾಗಿ ಸ್ವಲ್ಪ ಹಬ್ಬದ ವಾತಾವರಣ ಮತ್ತು ನಮಗೆ ಮೂಡ್ ಬರಂಗೆ ಮಾಡಿದ್ದಾರೆ. ಸೊ ದೇ ಬೋತ್ ಡಿಸರ್ವ್ ರಿಯಲಿ ಅವರ್ ಅಪ್ರಿಸಿಯೇಷನ್ಸ್. ಅಂಡ್ ಉತ್ತಮವಾಗಿರುವಂತಹ ಸಾಕ್ಷಿಗಳನ್ನು ಕೂಡ ನಾವು ಕೇಳಿದ್ದೇವೆ. ಕರ್ತನ ಮಾಡುವಂತ ಉಪಕಾರಗಳನ್ನು ನೆನೆಸಿ ಕರ್ತನ ಸ್ತುತಿಸಲಿಕ್ಕಾಗುವಂತೆ ಇದೊಂದು ಒಳ್ಳೆಯ ಸಮಯ. ಈ ವರ್ಷವೆಲ್ಲ ದೇವರು ನಮ್ಮನ್ನು ಕಾಪಾಡಿದ್ದಾನೆ. ನಿಜವಾಗ ಕೂಡ ಈ 2020 ನಮ್ಮ ಜೀವಿತಗಳಲ್ಲಿ ಒಂದು ಭಯಂಕರವಾಗಿರುವಂತಹ ಒಂದು ವರ್ಷ ಇದು. ಹೇಗೂ ಈ ವರ್ಷದ ಅಂತ್ಯವಾಗಿ ನಾವು ಬಂದಿದ್ದೇವೆ. 2021 ಈ ರೀತಿಯಾಗಿ ಇಲ್ಲದೇ ಇರುವಂತಹ ರೀತಿಯಲ್ಲಿ ನಾವು ಪ್ರಾರ್ಥನೆ ಮುಖಾಂತರವಾಗಿ ನಾವು ಪ್ರವೇಶ ಮಾಡೋಣ. ಮತ್ತು ಈ ಒಂದು ಸಂದರ್ಭದಲ್ಲಿ ಈ ವರ್ಷದ ಅಂತ್ಯಭಾಗದಲ್ಲಿ ಕೂಡ ಕರ್ತನನ್ನು ನೆನೆಸಿಕೊಳ್ಳುವಂಥದ್ದು ಅದೆಷ್ಟೋ
ಸಮಂಜಸವಾಗಿರುವಂಥದ್ದು. ಸೊ ಆಗಲೇ ಸಹೋದರ ವಿಲ್ಸನ್ ಅವರು ಹೇಳಿದ್ರು, ರೀಸನ್ ಫಾರ್ ದ ಸೀಸನ್ ಈಸ್ ಕ್ರೈಸ್ಟ್ ಹಿಮ್ಸೆಲ್ಫ್. ನಾವು ಇವತ್ತು ಬದುಕಿದ್ದೇವೆ, ಮುಖ್ಯವಾಗಿ ಆತ್ಮಿಕವಾಗಿ ರಕ್ಷಣೆಯಲ್ಲಿ ಕೂಡ ನಾವು ಇದ್ದೇವೆ. ಅದು ದೇವರ ಕೃಪೆ. ನಾವು ಈ ಒಂದು ಇವನ್ನೆಲ್ಲ ನೆನೆಸುವಾಗ ರಿಯಲಿ ಇಟ್ ರಿಕ್ವೆಸ್ಟ್ ಎ ಸೆಲೆಬ್ರೇಷನ್. ಆಂಧ್ರದಲ್ಲಿ ಶಿವಶಕ್ತಿ ಅಂತ ಒಂದು ಸಂಸ್ಥೆ ಇದೆ. ಅವ್ರು ಯಾವಾಗಲೂ ಕೂಡ ಕ್ರಿಶ್ಚಿಯನ್ಸ್ ಕೌಂಟರ್ ಮಾಡ್ತಾ ಇರ್ತಾರೆ. ಡಿಸೆಂಬರ್ 25ನೇ ತಾರೀಕು ಯೇಸು ಕ್ರಿಸ್ತನು ಹುಟ್ಟಿದ್ದಾನೆ ಎಂಬುದಾಗಿ ನೀವು ಸತ್ಯವೇದದಲ್ಲಿ ತೋರಿಸೋದಾದ್ರೆ ₹1,00,000 ಬಹುಮಾನ ಕೊಡ್ತೀವಿ ಅಂತೇಳಿ ಪ್ರಕಟಿಸಿದ್ದಾರೆ. ಅದನ್ನ ನೋಡಿ ನಮ್ಮ ಕ್ರೈಸ್ತ ಸಂಸ್ಥೆಯವರು ಕೂಡ ಕೆಲವು ದೇವರುಗಳ ಹೆಸರುಗಳನ್ನು ಹಾಕ್ಬಿಟ್ಟು, ಇವ್ರದ್ದು ನೀವು ಡೇಟ್ ಆಫ್ ಬರ್ತ್ ಕೊಟ್ರೆ ನಾವು 10 ಲಕ್ಷ ಕೊಡ್ತೀವಿ ಅಂತ ಹೇಳಿ. ಸೊ ಈ ರೀತಿ ನಡೀತಾ ಇದೆ. ಸೊ ಡೇಟ್ ಆಫ್ ಬರ್ತ್ ದೇವರ ವಾಕ್ಯದಲ್ಲಿಲ್ಲ. ದೇವರ ವಾಕ್ಯದಲ್ಲಿ ಯಾರ ಡೇಟ್ ಆಫ್ ಬರ್ತ್ ಕೂಡ ಇಲ್ಲ. ಉದಾಹರಣೆಗೆ ಏರೋದನ್ನ ಡೇಟ್ ಆಫ್ ಬರ್ತ್ ಕೂಡ ಇಲ್ಲ. ಏರೋದು ಡೇಟ್ ಆಫ್ ಬರ್ತ್ ಇಲ್ಲ ಅಂತ ಹೇಳ್ಬಿಟ್ಟು ರೋಮ ಸರ್ಕಾರನೇ ಇಲ್ಲ ಅಂತ ಹೇಳಲಿಕ್ಕೆ ಆಗುತ್ತಾ? ರೋಮ ಸರ್ಕಾರದ ಸಂಬಂಧಪಟ್ಟಿರುವಂತ ಶಿಲೆಗಳು, ನಾಣ್ಯಗಳು ಎಲ್ಲ ಇದೆ. ಯೇಸು ಕ್ರಿಸ್ತ ಸಂಬಂಧಪಟ್ಟಿರುವಂತ ಐತಿಹಾಸಿಕ ಸಂಗತಿಗಳು ಎಲ್ಲ ಇವೆ. ಸೊ ಡೇಟ್ ಒಂದು ವೇಳೆ ಶಾಲೆಗಳಲ್ಲಿ ನಾವು ನೋಡ್ತೇವೆ. ಕೆಲವು ಸತಿ ಕೆಲವು ವಿಷಯದಲ್ಲಿ ಈಗಲೂ ಕೂಡ ನೋಡ್ತಾ ಇದ್ದೇವೆ. ಎಷ್ಟೋ ಜನಕ್ಕೆ ಡೇಟ್ ಆಫ್ ಬರ್ತ್ ತಂದೆ ತಾಯಿಗಳು ಕೊಡದಿಲ್ಲ ಅಂತ ಸಂದರ್ಭದಲ್ಲಿ ಟೀಚರ್ಗಳೇ ಬಂದ್ಬಿಟ್ಟಿರ್ತಾರೆ. ಯಾಕಂದ್ರೆ ಕೆಲವು ಜನಕ್ಕೆ ಡೇಟ್ ಆಫ್ ಬರ್ತ್ ಜ್ಞಾಪಕ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಹಂಗಾಗಿ ಡೇಟ್ ಆಫ್ ಬರ್ತ್ ಈಸ್ ನಾಟ್ ದಿ ಮೈನ್ ಕ್ರೈಟೀರಿಯಾ ಫಾರ್ ಅಸ್. ದ ಕ್ರೈಟೀರಿಯಾ ಇಸ್ ಕ್ರೈಸ್ಟ್ ಕೇಮ್ ಟು ದಿಸ್ ವರ್ಲ್ಡ್. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾನೆ ಮತ್ತು ನಮ್ಮ ಪಾಪ ನಿವಾರಣೆಗೋಸ್ಕರವಾಗಿ ಆತನು ಸತ್ತುಗಳಲ್ಪಟ್ಟು ಪುನರುತ್ಥಾನವಾಗಿ ಎದ್ದು ಬಂದಿದ್ದಾನೆ. ದಟ್ಸ್ ಮೋರ್ ಇಂಪಾರ್ಟೆಂಟ್. ಅಂಡ್ ಮಚ್ ಮೋರ್ ಇಂಪಾರ್ಟೆಂಟ್ ಇಸ್ ಗೋಯಿಂಗ್ ಟು ಕಮ್ ಅಗೈನ್. ನಮ್ಮನ್ನ ತನ್ನ ರಾಜ್ಯಕ್ಕೆ ಕರ್ಕೊಂಡು ಹೋಗ್ಲಿಕ್ಕೋಸ್ಕರವಾಗಿ ಬರ್ತಾನೆ. ಸೊ ಆ ನಿರೀಕ್ಷೆಯಲ್ಲಿ ನಾವು ಮುಂದೆ ಸಾಗಲಿಕ್ಕೆ ಆಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಈ ಸಂದರ್ಭದಲ್ಲಿ ಕ್ರಿಸ್ಮಸ್ ಹಿನ್ನೆಲೆಯ ಒಂದು ಸಂದರ್ಭ ಇರೋದ್ರಿಂದ ನಾನು ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 8ನೇ ವಚನದಿಂದ 18ನೇ ವಚನದವರೆಗೆ ನಾನು ಓದ್ತೇನೆ. ಈ ಒಂದು ವಾಕ್ಯ ಭಾಗವನ್ನು ನಾವು ಸ್ವಲ್ಪ ನಮ್ಮ ಧ್ಯಾನಕ್ಕೆ ನಾವು ತಕ್ಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 8ನೇ ವಚನದಿಂದ 18ನೇ ವಚನದವರೆಗೆ. ಆ ಸೀಮೆಯಲ್ಲಿ ಯಾರು ಓದ್ತೀರಾ? ಚೊಂಬೆ ಹೊಡ್ರಿ, ಅಸಲರಿ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 8ನೇ ವಚನದಿಂದ 18ನೇ ವಚನದವರೆಗೆ. ಓಕೆ. ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನ ಅವರಿಗೆ ಹೆದರಬೇಡ್ರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷ ಉಂಟು ಮಾಡುವ ಶುಭ ಸಮಾಚಾರವನ್ನ ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಇವತ್ತು ನಿಮಗೋಸ್ಕರ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಆದರೂ ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ, ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮರಗಿರುವುದನ್ನು ಕಾಣುವಿರಿ ಎಂದು ಹೇಳಿದನು. ಪಕ್ಕನೆ ಆ ದೂತನ ಸಂಗಡ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು, ಮೇಲಿನ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. ದೇವದೂತರು ಅವರ ಬಳಿಯಿಂದ ಪರಲೋಕಕ್ಕೆ ಹೊರಟು ಹೋದ ಮೇಲೆ ಆ ಕುರುಬರು, ನಾವು ಈಗಲೇ ಬೆತ್ಲೆಹೇಮಿಗೆ ಹೋಗಿ ಕರ್ತನು ನಮಗೆ ತಿಳಿಯಪಡಿಸಿದ ಈ ಸಂಗತಿಯನ್ನು ನೋಡೋಣ, ನಡೆಯಿರಿ ಎಂದು ತಮ್ಮೊಳಗೆ ಮಾತಾಡಿಕೊಂಡು ತಟ್ಟನೆ ಹೋಗಿ ಮರಿಯಳನ್ನು, ಯೋಸೆಫನನ್ನು, ಗೋದಲಿಯಲ್ಲಿ ಮಲಗಿರುವ ಆ ಕೂಸನ್ನು ಕಂಡುಕೊಂಡರು. ಅದನ್ನು ನೋಡಿದಾಗ ಅವರು ಆ ಮಗುವಿನ ವಿಷಯದಲ್ಲಿ ತಮಗೆ ಹೇಳಿದ ಮಾತನ್ನು ತಿಳಿಯಪಡಿಸಿದರು. ಅದನ್ನು ಕೇಳಿದವರೆಲ್ಲರೂ ತಮಗೆ ಕುರುಬರು ಹೇಳಿದ ಮಾತುಗಳಿಗೆ ಆಶ್ಚರ್ಯಪಟ್ಟರು. ಆದರೆ ಮರಿಯಳು ಆ ಮಾತುಗಳನ್ನೆಲ್ಲ ತನ್ನ ಮನಸ್ಸು ಇಟ್ಟುಕೊಂಡು ಯೋಚಿಸುತ್ತಿದ್ದಳು. ಕುರುಬರು ತಮಗೆ ದೂತರಿಂದ ಹೇಳಲ್ಪಟ್ಟಂತೆಯೇ ಎಲ್ಲಾ ಸಂಗತಿಗಳನ್ನು ನೋಡಿ ಅವುಗಳಿಗೋಸ್ಕರ ದೇವರನ್ನು ಕೊಂಡಾಡುತ್ತಾ ಸ್ತುತಿಸುತ್ತಾ ಹಿಂದಕ್ಕೆ ಹೋದರು. ಇಟ್ಸ್ ಕ್ವೈಟ್ ಎ ಫ್ಯಾಮಿಲಿಯರ್ ಸ್ಟೋರಿ. ಇದರಲ್ಲಿ ಹೊಸದಾಗಿ ಕೇಳುವಂಥದ್ದು ಸಾಮಾನ್ಯವಾಗಿ ಏನೂ ಇರೋಲ್ಲ. ಬಟ್ ಫಂಡಮೆಂಟಲಿ ವಿ ನೀಡ್ ಟು ರಿಮೆಂಬರ್ ದಿ ಬರ್ತ್ ಆಫ್ ಕ್ರೈಸ್ಟ್ ಆಲ್ಸೋ, ದಿಸ್ ಅರೈವಲ್ ಆಫ್ ಕ್ರೈಸ್ಟ್ ಟು ದಿಸ್ ಅರ್ತ್. ಅದು ನಮ್ಮ ಫೌಂಡೇಶನಲ್ ಟ್ರೂತ್ ಆಗಿದೆ. ಇಲ್ಲಿ ನಾವು ಗಮನಿಸುವಂತ ಮಾತು 2ನೇ ಅಧ್ಯಾಯ 8ನೇ ವಚನದಿಂದ 18ನೇ ವಚನದವರೆಗೆ ಇಲ್ಲಿ ಕುರುಬರು ಮತ್ತು ಅವರಿಗೆ ಉಂಟಾಗಿರುವಂತಹ ಒಂದು ಪ್ರಕಟಣೆ ಮತ್ತು ಅವರು ನೋಡಿರುವಂತ
ಆ ಒಂದು ಪರಲೋಕದ ಆ ಮಹಿಮೆಯ ಒಂದು ಸಂಗೀತ ಮತ್ತು ಅವರು ಮರಿಯಳನ್ನ ಯೋಸೆಫನನ್ನ ಕಂಡರು ಮತ್ತು ಗೋದಲಿರುವಂತಹ ಕೂಸನ್ನು ನೋಡಿ ಆಶ್ಚರ್ಯಪಟ್ಟಿರುವಂಥದ್ದು ಮತ್ತು ಅವರು ಕರ್ತನನ್ನು ಕೊಂಡಾಡುತ್ತಾ ಸ್ತುತಿಸುತ್ತಾ ಹಿಂದಿರುಗಿ ಹೋಗಿರುವಂತದ್ದನ್ನ ಈಗ ಇಲ್ಲಿ ನಾವು ನೋಡಿದ್ದೇವೆ. ಇದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಜನನ ಸಮಯದಲ್ಲಿ ಉಂಟಾಗಿರುವಂತಹ ಒಂದು ಕಾರ್ಯ. 2ನೇ ಅಧ್ಯಾಯ 1ನೇ ವಚನದಿಂದ 7ನೇ ವಚನದವರೆಗೆ ನಾವು ನೋಡೋದಾದ್ರೆ ಅಲ್ಲಿ ರಕ್ಷಕನಾದ ಯೇಸು ಕ್ರಿಸ್ತನು ಕನ್ಯೆ ಮರಿಯಳಲ್ಲಿ ಬೆತ್ಲೆಹೇಮ್ ಮತ್ತು ದಾವೀದರ ಊರಿನಲ್ಲಿ ಜನಿಸಿರುವಂತದ್ದನ್ನ ನಾವು ಗಮನಿಸುತ್ತೇವೆ. ಆ ಪಾಠವನ್ನು ನಾವು ಡೀಟೇಲ್ ಆಗಿ ನೋಡೋದಿಲ್ಲ. ಆದ್ರೆ ಇಲ್ಲಿ ನಾವು ಗಮನಿಸುವಂತ ಮಾತು, ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತನು ಬೆತ್ಲೆಹೇಮ್ನಲ್ಲಿ ಜನಿಸಿದನು. ಆಕ್ಚುಲ್ ಆಗಿ ಯೋಸೆಫ ಮತ್ತು ಮರಿಯಳು ಅವರು ನಜರೇತಿನಲ್ಲಿರುವಂತವ್ರು, ಅಲ್ಲಿ ವಾಸ ಮಾಡುವಂತವ್ರು, ಅಲ್ಲಿ ಅವರ ಉದ್ಯೋಗ ಅದು, ಅವರ ಸ್ಥಳ ಅದು. ಆದ್ರೆ ಅವರು ಒಂದು ವೇಳೆ ಅಲ್ಲೇ ಇದ್ದಿದ್ದಾರೆ, ದಿನ ತುಂಬಿದಂತ ಸಂದರ್ಭದಲ್ಲಿ ಅಲ್ಲೇ ಒಂದು ಪ್ರಸವವಾಗಿ ಅಲ್ಲೇ ಒಂದು ವೇಳೆ ಯೇಸು ಕ್ರಿಸ್ತನು ಹುಟ್ಟಿದ್ರೆ ಏನಾಗ್ತಾ ಇತ್ತು? ಪ್ರವಾದನ ವಾಕ್ಯ ತಪ್ಪಿ ಹೋಗ್ತಾ ಇತ್ತು. ಯಾಕಂದ್ರೆ ನೀತಿನ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ 5ನೇ ಅಧ್ಯಾಯ 2ನೇ ವಚನದಲ್ಲಿ, ಎಫ್ರಾತದ ಬೆತ್ಲೆಹೇಮೆ, ನೀನು ಗ್ರಾಮಗಳಲ್ಲಿ ಚಿಕ್ಕದಾಗಿದ್ದರೂ ಕೂಡ ನಿನ್ನಿಂದ ಇಸ್ರಾಯೇಲನ್ನು ಆಳತಕ್ಕವನು ಹೊರಡುತ್ತಾನೆ ಎಂಬುದಾಗಿ ಪ್ರವಾದನ ವಾಕ್ಯ ಇದೆ. ಆ ಪ್ರವಾದನ ವಾಕ್ಯ ನೆರವೇರಲಿಕ್ಕೋಸ್ಕರವಾಗಿ ಒಂದು ವೇಳೆ ದೇವರು ಅಗಸ್ಟಸ್ ಚಕ್ರವರ್ತಿ ಆಗಿರುವಂತ ಅಗಸ್ಟಸ್ಗೆ he has given direction. My son is going to come now. He is going to be born in Bethlehem and the mother is in Nazareth. She need to go to Bethlehem. ದಿನ ತುಂಬಿರುವಂತಹ ಗರ್ಭಿಣಿ ಸ್ತ್ರೀಯನ್ನ ಸುಮಾರು ಒಂದು 80-100 ಕಿಲೋಮೀಟರ್ ದೂರ ಕತ್ತೆ ಮೇಲೆ ಕರ್ಕೊಂಡು ಹೋಗ್ಲಿಕ್ಕೆ ಯಾರು ಇಷ್ಟಪಡೋದಿಲ್ಲ, ಅವರು ಬರಲ್ಲ. ಆದ್ರೆ ಒಂದು ಆಜ್ಞೆನೇ ದೇವರು ಹೊರಡಿಸಬೇಕಾಯ್ತು. ಆಜ್ಞೆ ನಿಮಿತ್ತ ಅವರು ಬೆತ್ಲೆಹೇಮ್ಗೆ ಬರಬೇಕಾಯ್ತು. ಬಂದಂತ ಸಂದರ್ಭದಲ್ಲಿ ನಾವು ಗಮನಿಸುತ್ತೇವೆ, ಅವಳು ದಿನ ತುಂಬಿದವಳಾಗಿ ಒಂದು ಅನುಕೂಲಕರವಾಗಿರುವಂತಹ ಯಾವುದೇ ಕೋಣೆ ಸಿಕ್ಕದೇ ಇರುವಂತ ಸ್ಥಿತಿಯಲ್ಲೂ ಕೂಡ ದೀನನಾಗಿರುವಂತ ಒಂದು ಸ್ಥಿತಿಯಲ್ಲಿ ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನು ಆತನು ಜನಿಸಿದ ಲೋಕರಕ್ಷಕನು, ಭೂಮಿ ಆಕಾಶ ಉಂಟು ಮಾಡಿರುವಂತವನು. ಆದ್ರೆ ಅವರಿಗೆ ಹುಟ್ಟಲಿಕ್ಕೋಸ್ಕರವಾಗಿ ಒಂದು ಅನುಕೂಲವಾಗಿರುವಂತ ಸ್ಥಳ ಸಿಕ್ಕಲಿಲ್ಲ ಎಂಬುದನ್ನು ನೋಡ್ತೇವೆ. ಆ ಮಗುವನ್ನ ಗೋದಲಿಯಲ್ಲಿ ಮನಗಿಸಿದ್ರೆ ಎಂಬುದಾಗಿ ಹೇಳಿದ್ದೇವೆ, ಆದ್ರೆ ಎಲ್ಲಿ ಹುಟ್ಟಿದ್ರೆ ಎಂಬುದಾಗಿ ದೇವರ ವಾಕ್ಯದಲ್ಲಿಲ್ಲ. ಸ್ವಲ್ಪ ಯೋಚನೆ ಮಾಡೋದಾದ್ರೆ ಗೋದಲೆಲ್ಲೂ ಕೂಡ ಹುಟ್ಟಿಲ್ಲ, ಮೇ ಬಿ ದಾರಿನಲ್ಲೇ ಆಗಿರ್ಬೋದು ಕಾರ್ಯ. ತಕ್ಷಣ ಯಾರೊಬ್ರು ಕರುಣಿಸಿ ಆ ಮಗುವಿಗೆ ಒಂದು ಉಳ್ಕೊಳ್ಳಿಕ್ಕೆ ಒಂದು ಸ್ಥಳ ಕೊಡಬೇಕೆಂಬುದಾಗಿ ಆ ಗೋದಲಿ ಸಿಕ್ಕಿದ್ದು ದೊಡ್ಡ ಕಷ್ಟವಾಗಿತ್ತು. ಇಂತಹ ಒಂದು ದೀನ ಸ್ಥಿತಿಯಲ್ಲಿ ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನ ಲೋಕಕ್ಕೆ ಬಂದಿರುವಂತದನ್ನ ನಾವು ನೆನೆಸ್ಕೊಳ್ತೇವೆ. ಯಾಕೆ ಯೇಸು ಕ್ರಿಸ್ತರು ಬೆತ್ಲೆಹೇಮ್ನಲ್ಲಿ ಹುಟ್ಟಬೇಕಾಗಿತ್ತು ಬಗ್ಗೆ 3 ಕಾರಣಗಳನ್ನು ನಾವು ತಕ್ಕೊಳ್ಬಹುದು. ಮೊದಲನೇದು, ಬೆತ್ಲೆಹೇಮು ಪ್ರವಚನದ ಮುಖಾಂತರವಾಗಿ ಹೇಳಲ್ಪಟ್ಟಿರುವಂತಹ ಒಂದು ಸ್ಥಳವಾಗಿದೆ. ಯಾಕಂದ್ರೆ ಮೀಕನ ಮುಖಾಂತರವಾಗಿ, ಯೆಶಾಯನ ಮುಖಾಂತರವಾಗಿ ಆಗಲೇ ಕರ್ತನು ತಿಳಿಸಿದ್ದಾನೆ, ಆ ಒಂದು ಪ್ರವಚನದ ವಾಕ್ಯ ನೆರವೇರಬೇಕು. ಅದಕ್ಕೋಸ್ಕರವಾಗಿ ಆತನು ಬೆತ್ಲೆಹೇಮ್ನಲ್ಲಿ ಹುಟ್ಟಿದನು. ಯಾವ ಬೆತ್ಲೆಹೇಮ್? ಎಫ್ರಾತದ ಬೆತ್ಲೆಹೇಮ್. ಯಾಕಂದ್ರೆ ಬೆನ್ಯಾಮೀನರು ಕೊಟ್ಟಿರುವಂತಹ ಒಂದು ಜಾಗದಲ್ಲಿ ಕೂಡ ಇನ್ನೊಂದು ಬೆತ್ಲೆಹೇಮ್ ಇದೆ. ಆದ್ರೆ ಇಲ್ಲಿ ಸ್ಪೆಸಿಫಿಕ್ ಆಗಿ ಹೇಳ್ತಾನೆ ಎಫ್ರಾತದ ಬೆತ್ಲೆಹೇಮೆ, ಅಂದ್ರೆ ದಾವೀದನಲ್ಲಿರುವಂತಹ ಬೆತ್ಲೆಹೇಮೆ, ಒಂದು ಸ್ಪೆಸಿಫಿಕ್ ಆಗಿ ಹೇಳುವಂತ ಮಾತನ್ನ ನಾವು ನೋಡ್ತೇವೆ. ಅದರ ಪ್ರವಚನಗಳ ಮಾತನ್ನು ನೆರವೇರಲಿಕ್ಕೋಸ್ಕರವಾಗಿ ಕ್ರಿಸ್ತನು ಬೆತ್ಲೆಹೇಮ್ ಹುಟ್ಟಿದನು. ಎರಡನೇದಾಗಿ, ಟೊಪೋಗ್ರಫಿಕಲಿ ಇಫ್ ಯು ಮೇಕ್ ಅ ಸರ್ವೆ, ಬೆತ್ಲೆಹೇಮ್ ಅಂಡ್ ಗೊಲ್ಗತಾ ಯೆರೂಸಲೇಮ್ ಪ್ರಾಂತ ಏನಿದೆ, ದಿಸ್ ಬಿಕಮ್ ದ ಸೆಂಟರ್ ಆಫ್ ದ ಅರ್ತ್ ಟೊಪೋಗ್ರಫಿಕಲಿ. ಆಗ ಈ ಕಡೆ ಭಾಗದಿಂದ ಹಿಡಿದು ಈ ಕಡೆ ಭಾಗದಿಂದ ಹಿಡಿದು ಕೂಡ if you wanted to find out the center of the earth, and it will become Bethlehem. ಒಂದು ಭೂಮಿಯ ಮಧ್ಯಭಾಗದಲ್ಲಿ ರಕ್ಷಕನಾದ ಯೇಸು ಕ್ರಿಸ್ತನು ಹುಟ್ಟಿದನು. ಒಂದು ವೇಳೆ ನಮ್ಮ ಮನೆಯಲ್ಲಿ ಕರೆಂಟ್ ಹೋಗ್ಬಿಟ್ಟು ತಂದ್ಕೊಳ್ರಿ, ಮನೆ ತುಂಬಾ ಜನ ಇದ್ದಾರೆ, ಯಾವುದೋ ಒಂದು ಅಕೇಶನ್ ಇದೆ, ಏನ್ ಮಾಡ್ತೀವಿ? ಒಂದು ಕ್ಯಾಂಡಲ್ ಇಡಬೇಕು. ಎಲ್ಲಿಡ್ತೀವಿ ಕ್ಯಾಂಡಲ್ ತಗೊಂಡು? ಕ್ಯಾಂಡಲ್ ಸೆಂಟ್ರಲ್ಲಿ ಇರ್ತೇವೆ, ಯಾಕಂದ್ರೆ ಎಲ್ರಿಗೂ ಬೇಕು ಬೆಳಕು, ಯಾವುದೋ ಒಂದು ಮೂಲೆಯಲ್ಲಿ ಇಡಲ್ಲ. ಅದೇ ರೀತಿಯಾಗಿ ರಕ್ಷಕನಾದ ಯೇಸು ಕ್ರಿಸ್ತನು ಇಲ್ಲಿ ನಾವು ಗಮನಿಸುವಂತ ಸ್ವಯಂ ನೋಡ್ತೇವೆ. ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದು ಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿಯನ್ನು ಕಾಯುತ್ತಾ ಇದ್ದರು. ಇಟ್ ವಾಸ್ ನಾಟ್ ಓನ್ಲಿ ಫಿಸಿಕಲ್ ಡಾರ್ಕ್ನೆಸ್, ಇವನ್ ಸ್ಪಿರಿಚುವಲ್ ಆಲ್ಸೋ ದ ವರ್ಲ್ಡ್ ವಾಸ್ ಗೋಯಿಂಗ್ ಥ್ರೂ ದಟ್ ಟೆರಿಬಲ್ ಡಾರ್ಕ್ನೆಸ್. ಕತ್ತಲೆ ಇಂದ ತುಂಬಿರುವಂತ ಲೋಕವಾಗಿತ್ತು. ಆದ್ರಿಂದ ಬೆಳಕಾಗಿರುವಂತ ಕರ್ತನು ಬೆತ್ಲೆಹೇಮಿನೆಂಬ ಮಧ್ಯಭಾಗದ ಮಧ್ಯಭಾಗದಲ್ಲಿ ಆತನು ಜನಿಸಿದನು. ಮೂರನೇದಾಗಿ, ಬೆತ್ಲೆಹೇಮ್ ಅಂದ್ರೆ ರೊಟ್ಟಿಯ ಮನೆ. ನಾವು ಉಳ್ಕೊಳ್ಬೇಕಾದ್ರೆ ಶಾರೀರಿಕವಾಗಿ ನಾವು ರೊಟ್ಟಿಯನ್ನು ತಿಂತೇವೆ. ಅದೇ ರೀತಿ ನಮ್ಮ ಆತ್ಮಕ್ಕೆ ಆತನು ಆಹಾರವಾಗಿ ಪರಲೋಕದಿಂದ ಇಳಿದು ಬಂದಿರುವ ರೊಟ್ಟಿ ನಾನೇ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಕೂಡ ಆ ಒಂದು ವಾಗ್ದಾನದ ಮಾತು ನೆರವೇರುವಂತಹ ಕಾರಣದಿಂದ ಆತನು ಬೆತ್ಲೆಹೇಮಿನಲ್ಲಿ ಹುಟ್ಟಿದನು. ಹುಟ್ಟಿದಂತ ಸಂದರ್ಭದಲ್ಲಿ ನಡೆದಿರುವಂತಹ ಒಂದು ಸಂಗತಿ,
ನಾವು ಗಮನಿಸುವಾಗ ಈ ಒಂದು ಯೇಸು ಕ್ರಿಸ್ತನ ಹುಟ್ಟಿರುವಂತಹ ಒಂದು ಪ್ರಕಟಣೆ ಯಾರಿಗುಂಟಾಯಿತು ಯೇಸು ಕ್ರಿಸ್ತನ ಪ್ರಕಟಣೆ? ಯೆರೂಸಲೇಮಿನಲ್ಲಿರುವಂತಹ ಮಹಾಯಾಜಕನಿಗೆ ಉಂಟಾಗ್ಲಿಲ್ಲ, ಅಥವಾ ಯೆರೂಸಲೇಮಿನ ಯಾಜಕರಿಗೆ ಉಂಟಾಗ್ಲಿಲ್ಲ, ಪರಿಸಾಯರಿಗೆ ಉಂಟಾಗಲಿಲ್ಲ, ಸದ್ದುಕಾಯರಿಗೆ ಉಂಟಾಗಲಿಲ್ಲ, ಅಥವಾ ಶಾಸ್ತ್ರಿಗಳಿಗೆ ಉಂಟಾಗಲಿಲ್ಲ, ಅಥವಾ ಪಿಲಾತನಿಗಾಗ್ಲಿ, ಅಥವಾ ಅರಸನಾಗಿರುವಂತಹ ಯೋರೋದನಿಗಾಗ್ಲಿ, ಗಣ್ಯ ವ್ಯಕ್ತಿಗಳಾಗಿರುವಂತವ್ರಿಗೆ ಯಾರಿಗೂ ಕೂಡ ಈ ಪ್ರಕಟಣೆ ಉಂಟಾಗಲಿಲ್ಲ. ಆದ್ರೆ ಈ ಒಂದು ಪ್ರಕಟಣೆಯಲ್ಲಿ ಗಮನಿಸುತ್ತೇವೆ, ಆ ಒಂದು ಊರಿಂದ ಹೊರಗಡೆ ಇರುವಂತ ಕುರುಬರಿಗೆ ಈ ಒಂದು ಪ್ರಕಟಣೆ ಉಂಟಾಯಿತು. ಇಸ್ರಾಯೇಲ್ನಲ್ಲಿ ಕುರುಬರು ಅತ್ಯಂತ ಕಮ್ಮಿ ವರ್ಗಕ್ಕೆ ಸಂಬಂಧಪಟ್ಟಿರುವಂತವ್ರು. ಅವರನ್ನು ಅಜ್ಞಾನಿಗಳೆಂಬುದಾಗಿ ಕೂಡ ಅವ್ರು ಕರೀತಾರೆ. ಅವ್ರಿಗೆ ವಿದ್ಯೆ ಇಲ್ಲದೆ ಇರುವಂತವ್ರು. ಸಾಮಾನ್ಯವಾಗಿ ಇಸ್ರಾಯೇಲ್ರ ಒಂದು ಸಂಸ್ಕೃತಿಯ ಪ್ರಕಾರವಾಗಿ ಕೋರ್ಟು ಕಚೇರಿಗಳಲ್ಲಿ ಕುರುಬರ ಸಾಕ್ಷಿಗಳನ್ನು ಅವ್ರು ತಕ್ಕೊಳ್ಳಲ್ಲ. ಯಾಕಂದ್ರೆ ಅವ್ರ ಅಜ್ಞಾನಿಗಳು, ಸರಿಯಾಗಿ ಹೇಳಕ್ ಬರಲ್ಲ, ಅವ್ರಿಗೆ ಆ ಜ್ಞಾನ ಇಲ್ಲ. ಈ ರೀತಿಯಾಗಿ ಪರಿಗಣಿಸಲ್ಪಟ್ಟಿರುವಂತ ಒಂದು ಜನಾಂಗ ಕುರುಬರಾಗಿರುವಂಥದ್ದು. ಆದ್ರೆ ರಕ್ಷಕನಾದ ಯೇಸು ಕ್ರಿಸ್ತನ ಹುಟ್ಟುವಂಥದ್ದು ನೋಡ್ರಿ, ಆತನು ನಾನು ಕೆಟ್ಟು ಹೋಗಿರುವಂತದ್ದನ್ನ ಹುಡುಕಿ ರಕ್ಷಿಸ್ಲಿಕ್ಕೋಸ್ಕರವಾಗಿ, ಅಂದ್ರೆ ಯಾರಿಗೂ ಬ್ಯಾಡದೇ ಇರುವಂತವುಗಳನ್ನ ಆತನು ತನ್ನ ಕೃಪೆಯ ಮುಖಾಂತರವಾಗಿ ಅವರನ್ನ ಆರಿಸಿಕೊಳ್ಳುವಂತ ಒಂದು ರೀತಿಯನ್ನ ಇಲ್ಲಿ ಗಮನಿಸ್ತಾ ಇದ್ದೇವೆ. ಆ ಕುರುಬರಿಗೆ ಆ ಒಂದು ಪ್ರಕಟಣೆ ಉಂಟಾಗುತ್ತೆ. ಪ್ರಕಟಣೆ ಯಾವ ರೀತಿ ಉಂಟಾಗ್ತದೆ? ಕರ್ತನ ದೂತನು ಬಂದು ಅವರ ಎದುರಿನಲ್ಲಿ ನಿಂತನು. ಇವರು ಕತ್ತಲೆಯಲ್ಲಿ ಒಂದು ವೇಳೆ ಊರಿಂದ ಹೊರಗಡೆ ಕುರಿಗಳನ್ನ ಮಂದೆ ಮಾಡಿ ಅವರು ಕಾಯುತ್ತಾ ಮನಗಿದ್ದಾರೆ. ಇದ್ದಕ್ಕಿದ್ದಾಗೆ ಆಕಾಶದಲ್ಲಿ ಅವರ ಮಧ್ಯದಲ್ಲಿ ಒಂದು ದೊಡ್ಡ ಬೆಳಕು ಉಂಟಾಗ್ತದೆ. ಆ ಒಂದು ಬೆಳಕಿನಲ್ಲಿ ದೇವದೂತನು ಕಾಣಿಸಿಕೊಳ್ಳುತ್ತಾನೆ. ಈ ಆಶ್ಚರ್ಯಕರವಾಗಿರುವಂತಹ ಸಂಗತಿಯನ್ನ ಅವರು ನೋಡಿ ಎದುರುತ್ತಾರೆ, ಇದೇನಾಯ್ತು ಅಂತೇಳಿ. ಯಾಕಂದ್ರೆ ಇಂಥ ವಿಷಯಗಳು ಕುರುಬರಿಗೆ ಅದು ನಿರೀಕ್ಷಿಸದೆ ಇರುವಂತ ಒಂದು ಸಂಗತಿ ಆಗಿದೆ. ಆ ರೀತಿಯಾಗಿ ಕರ್ತನ ಪ್ರಭೆ ಉಂಟಾದಾಗ ಅವರು ಎದುರ್ಕೊಳ್ತಾರೆ. ದೇವದೂತ ಕಾಣಿಸ್ಕೊಂಡ ಅಂತಂದ್ರೆ ಏನೋ ನಮ್ಮ ಅಪಘಾತ ಆಗುತ್ತೆ, ಏನೋ ನಮ್ಮ ಸಾಯಿಸ್ಲಿಕ್ಕೆ ಬಂದಿದ್ದಾನೆ, ಏನೋ ತೊಂದರೆ ಇದೆ ನಮ್ಗೆ ಎನ್ನುವಂತ ಒಂದು ಮನಸ್ಸು ಅವರು ಬಂದಾಗ ಗಮನಿಸುತ್ತೇವೆ. 10ನೇ ವಚನದಲ್ಲಿ ಹೆದರಬೇಡಿರಿ ಎನ್ನುವಂತ ಒಂದು ಅಭಯದ ವಚನ ದೇವದೂತನ ಮುಖಾಂತರವಾಗಿ ಅಲ್ಲಿ ಕೊಡುವಂಥದ್ದು ನೋಡ್ತೇವೆ. ಈ ಹೆದರಬೇಡಿರಿ ಎಂಬುವಂತ ಮಾತು ಮುಖ್ಯವಾಗಿ ಈ 400 ವರ್ಷಗಳ ಒಂದು ಕತ್ತಲೆಯ ಸಮಯ ಎಂಬುದನ್ನು ನೋಡ್ತೇವಲ್ಲ. ಯಾವುದು? ಮಲಾಕಿ ಗ್ರಂಥದಿಂದ ಹಿಡಿದು ಮತ್ತಾಯನ ಬರೆದ ಸುವಾರ್ತೆಯವರೆಗೆ 400 ವರ್ಷಗಳ ಕಾಲ ದೇವರು ಮಾತನಾಡುವಂಥದ್ದನ್ನು ನಿಲ್ಲಿಸಿಬಿಟ್ಟಿರ್ತಾನೆ ಇಸ್ರಾಯೇಲ್ರೊಟ್ಟಿಗೆ. ಇಸ್ರಾಯೇಲ್ರು ಅಂತಂದ್ರೆ ದೇವರು ಆದುಕೊಂಡಂತ ಜನಾಂಗ. ಯಾವಾಗಲೂ ಕೂಡ ದೇವರೊಟ್ಟಿಗೆ ಪ್ರವಾದಿಗಳ ಮುಖಾಂತರವಾಗಿ ಮಾತನಾಡ್ತಾ ಇರ್ತಾನೆ. ಆದ್ರೆ 400 ವರ್ಷ ದೇವರೊಟ್ಟಿಗೆ ಮಾತನಾಡಲ್ಲ. ಕಾರಣ ಇಷ್ಟೇ, ಯಾಕಂದ್ರೆ ಅವರು ದೇವರ ಆಜ್ಞೆಗಳನ್ನು ಉಲ್ಲಂಘಿಸಿ ಆತನನ್ನು ತೊರೆದು ವಿಗ್ರಹಕ್ಕೆ ಒಳಪಟ್ಟು ಅವರು ಎಷ್ಟು ಹೇಳಿದ್ರು ಕೇಳದೆ ಹೋದ್ದರಿಂದ ದೇವರು ಮಾತನಾಡುವುದನ್ನು ನಿಲ್ಲಿಸಿರ್ತಾನೆ. ಆದ್ರೆ ದೇವರು ಮಾತನಾಡುವ ನಿಲ್ಲಿಸಿದ ಕೂಡಲೇ ತನ್ನ ಒಂದು ಕಾರ್ಯಕ್ರಮವನ್ನು ಆತನು ನಿಲ್ಲಿಸೋದಿಲ್ಲ. ತನ್ನ ವಾಗ್ದಾನಗಳನ್ನು ಆತನು ಮರೆಯುವಂತವನಲ್ಲ. ಅದನ್ನ ತಿರುಗಿ ತನ್ನ ದೇವದೂತರನ್ನು ಕಳಿಸಿಕೊಟ್ಟು ಆತನು ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಮೊದಲನೇದಾಗಿ ನಾವು ಗಮನಿಸುವಂತ ಮತ್ತು 1ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ನೋಡುತ್ತೇವೆ, ಜಕರಯನಿಗೆ ದೇವದೂತರು ಕಾಣಿಸಿಕೊಂಡು ಹೆದರಬೇಡ ಎಂಬುದಾಗಿ ಹೇಳುವಂತ ಮಾತನ್ನ ನೋಡ್ತಾ ಇದ್ದೇವೆ. ಜಕರಯನಿಗೂ ಹೇಳಿಕೊಡ್ತಾನೆ. ಅದಾದ ಮೇಲೆ ನಾವು ಗಮನಿಸುತ್ತೇವೆ, ಮರಿಯಳಿಗೆ 1ನೇ ಅಧ್ಯಾಯ 30 ವಚನದಲ್ಲಿ ಕಾಣಿಸಿಕೊಳ್ತಾನೆ. ಅಲ್ಲಿ ಕೂಡ ಹೆದರಬೇಡ ಎಂಬುದಾಗಿ ದೇವದೂತನು ಹೇಳುವಂತ ಮಾತನ್ನ ನಾವು ನೋಡ್ತೇವೆ. ಅದಾದ ಮೇಲೆ ಮತ್ತಾಯನ ಬರೆದ ಸುವಾರ್ತೆ 1:20ನೇ ವಚನದಲ್ಲಿ ಯೋಸೇಫನು ಮರಿಯಳನ್ನು ಶಂಕಿಸಿ ಆಕೆಯನ್ನ ಬಿಡಬೇಕೆನ್ನುವಂತ ಒಂದು ದುಃಖದಲ್ಲಿರುವಂತಹ ಸಂದರ್ಭದಲ್ಲಿ, ದಿಗುಡದಲ್ಲಿರುವಂತಹ ಸಂದರ್ಭದಲ್ಲಿ ಹೆದರಬೇಡ ಎಂಬುದಾಗಿ ಅಲ್ಲಿ ಯೋಸೇಫನೊಟ್ಟಿಗೆ ದೇವದೂತನು ಮಾತಾಡುವಂಥದ್ದು. ದೇವರು ತನ್ನ ಒಂದು ಕಾರ್ಯಕ್ರಮದ ಆ ಒಂದು ಗಡಿಯಾರವನ್ನ ತಿರುಗಿ ನಿಲ್ಲಿಸಿದ್ದನ್ನ ಪ್ರಾರಂಭಿಸಿದ್ದಾನೆ. ಈಗ ಹೆದರಬೇಡ ಎಂಬುವಂತ ಒಂದು ಸಂದೇಶದೊಟ್ಟಿಗೆ ತನ್ನ ಒಂದು ಕಾರ್ಯಕ್ರಮವನ್ನ ಮಾಡುತ್ತಾ ಇದ್ದಾನೆ. ಈ ದಿನಗಳಲ್ಲಿ ಮನುಷ್ಯನಿಗೆ ಬೇಕಾಗಿರೋದು ಒಂದೇ ಒಂದು ಅಭಯ ವಚನ ಅಂತಂದ್ರೆ, ಯಾರಾದ್ರೂ ಬಂದು ಹೆದರಬೇಡ್ರಿ, ನಮಗೆ ಕಷ್ಟ ಇದೆ, ತೊಂದರೆ ಇದೆ, ರೋಗ ಇದೆ, ರುಜಿನಗಳಿದೆ, ಸಾವು ಇದೆ, ಅನೇಕ ತರವಾಗಿರುವಂತಹ ಕುಟುಂಬದಲ್ಲಿ ಹೊರಗಡೆ ಮಕ್ಕಳ ಮುಖಾಂತರವಾಗಿ ಅಥವಾ ಸ್ನೇಹಿತರ ಮುಖಾಂತರವಾಗಿ ಬಂಧುಗಳ ಮಧ್ಯದಲ್ಲಿ ಅನೇಕ ತರವಾಗಿರುವಂತಹ ಭಯಂಕರವಾಗಿರುವ ಸ್ಥಿತಿಗತಿಗಳು ನಮ್ಮ ಸುತ್ತಲೂ ಕೂಡ ನಡೆಯುತ್ತಿರುವಂತದ್ದು ನೋಡುವಾಗ ನಮಗೆ ಹೆದರಬೇಡ ಎನ್ನುವಂತ ಮಾತು ಅದೆಷ್ಟೋ ಆದರಣೆಯನ್ನು ಕೊಡುವಂಥದ್ದು. ಆ ಮಾತು ಯಾರು ಹೇಳ್ತಾರೆ? ಯಾರು ಆ ಮಾತನ್ನು ಹೇಳಲಿಕ್ಕೆ ಸಾಧ್ಯ ಆಗ್ತದೆ? ರಕ್ಷಕನಾದ ಯೇಸು ಕ್ರಿಸ್ತನ ಮಾತ್ರವೇ ಅಥವಾ ಪರಲೋಕದಿಂದ ಮಾತ್ರವೇ ಆ ಸಂದೇಶ ಈ ಲೋಕಕ್ಕೆ ಬರಲಿಕ್ಕೆ ಸಾಧ್ಯ. ಹೆದರಬೇಡ ಎಂಬುದಾಗಿ ದೇವರು ಅಥವಾ ದೇವದೂತರ ಮುಖಾಂತರವಾಗಿ ಮಾತನಾಡಿ ಆವತ್ತು ಆ ಒಂದು ಕುರುಬರನ್ನ ಆತನು ಧೈರ್ಯಪಡಿಸುವಂಥದ್ದನ್ನ ನೋಡುತ್ತೇವೆ. ಹೆದರಬೇಡ ಎಂಬುದಾಗಿ ಹೇಳಿದ ಮೇಲೆ ಅಲ್ಲಿ ಗಮನಿಸುವಂತ ಮಾತೇನಂತಂದ್ರೆ, ಮುಂದೆ
ಯಾಕೆ ಹೆದರಬೇಡ್ರಿ ಅಂತಂದ್ರೆ ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವಂತ ಶುಭ ಸಮಾಚಾರವನ್ನ ತಿಳಿಸುತ್ತೇನೆ. ಯಾಕೆ ಹೆದರಬಾರ್ದು, ಯಾಕೆ ನಾವು ಹೆದರಬಾರ್ದು ಅಂತಂದ್ರೆ ನಮಗೋಸ್ಕರವಾಗಿ ಶುಭ ಸಮಾಚಾರವು ದೇವರು ತರ್ತಾ ಇದ್ದಾನೆ. ಏನು ಆ ಶುಭ ಸಮಾಚಾರ? ಜನರಿಗೆಲ್ಲ ಸಂತೋಷವನ್ನು ಉಂಟು ಮಾಡೋ ಸಮಾಚಾರ ಅಂತಂದ್ರೆ ಇವತ್ತು ದಾವೀದನ ಊರಿನಲ್ಲಿ ಒಬ್ಬ ರಕ್ಷಕ ನಮಗೋಸ್ಕರವಾಗಿ ಹುಟ್ಟಿದ್ದಾನೆ. ಎ ಸೇವಿಯರ್ ಇಸ್ ಬೀಯಿಂಗ್ ಬಾರ್ನ್ ಫಾರ್ ಆಲ್ ಅಸ್. ಇವತ್ತು ನಮಗೋಸ್ಕರವಾಗಿ ಒಬ್ಬ ರಕ್ಷಕನು, ನಮ್ಮನ್ನು ಹೆದರಿಕೆಯಿಂದ ಬಿಡಿಸುವಂತವನು, ಪಾಪದ, ಮರಣದ, ನರಕದ ಹೆದರಿಕೆ, ಆ ಒಂದು ಭಯಂಕರವಾಗಿರುವಂತಹ ದೇವರ ಉಗ್ರತೆ ಶಿಕ್ಷೆಯಿಂದ, ತೀರ್ಪಿನಿಂದ ಬಿಡಿಸುವಂತ ಒಬ್ಬ ರಕ್ಷಕನು ಈ ಲೋಕದಲ್ಲಿ ನಮಗೋಸ್ಕರವಾಗಿ ಹುಟ್ಟಿದ್ದಾನೆ. ಆದ್ರಿಂದ ನಾವು ಹೆದರಬೇಕಾಗಿಲ್ಲ. ನಾವು ರಕ್ಷಕನಿಲ್ಲದಿದ್ದರೆ, ನಮಗೆ ವಿಮೋಚನೆ ಸಿಕ್ಕದೇ ಇದ್ದರೆ, ನಮ್ಮ ಪಾಪದ ನಿಮಿತ್ತ ನಾವು ದೇವರ ಉಗ್ರತೆಗೆ ಪಾತ್ರರಾಗಿ ನರಕಕ್ಕೆ ಹೋಗಬೇಕಾಗಿದ್ರೆ ನಮ್ಮ ಪರಿಸ್ಥಿತಿ ಅಂತ ಒಂದು ಭಯಂಕರವಾಗಿರುತ್ತಾ ಇತ್ತು. ನಮ್ಮನ್ನು ರಕ್ಷಿಸುವಂತವ್ರು ಯಾರು? ನಮ್ಮನ್ನು ಕಾಪಾಡುವಂತವ್ರು ಯಾರು? ಅಂತ ಒಂದು ಸ್ಥಿತಿಯಲ್ಲಿರುವಂತ ನಮ್ಮನ್ನು ರಕ್ಷಿಸಲಿಕ್ಕೋಸ್ಕರವಾಗಿ ದೇವರು ತನ್ನ ದೂತರನ್ನು ಕಳಿಸಿಕೊಟ್ಟು, ಹೆದರಬೇಡ್ರಿ, ನಿಮಗೋಸ್ಕರ ರಕ್ಷಕನನ್ನು ಕಳಿಸಿಕೊಡ್ತಿದ್ದೇನೆ ಎಂಬುದಾಗಿ ಆ ಮಾತನ್ನ ಅಲ್ಲಿ ದೇವದೂತರ ಕುರುಬರಿಗೆ ಹೇಳುವಂತದ ನೋಡ್ತಾ ಇದೆ. ಇದು ಮಹಾ ಸಂತೋಷ ಉಂಟು ಮಾಡುವಂತ ಶುಭ ಸಮಾಚಾರ. ಇಡೀ ಲೋಕದಲ್ಲಿ ದ ಓನ್ಲಿ ಗುಡ್ ನ್ಯೂಸ್ ಈಸ್ ದ ಬರ್ತ್ ಆಫ್ ಜೀಸಸ್ ಕ್ರೈಸ್ಟ್, ದ ಬರ್ತ್ ಆಫ್ ಎ ಸೇವಿಯರ್. ಮಹಾ ಸಂತೋಷವನ್ನು ಉಂಟು ಮಾಡುವಂತ ಶುಭ ಸಮಾಚಾರ. ನಮ್ಮನ್ನು ಪಾಪಗಳಿಂದ ಬಿಡುಗಡೆಯನ್ನ ಮಾಡಿ ನರಕದಿಂದ ತಪ್ಪಿಸಿ ಬೆಳಕಿನ ರಾಜ್ಯಕ್ಕೆ ಸೇರಿಸುವಂತಹ ಒಂದು ಸಂತೋಷದ ಶುಭ ಸಮಾಚಾರ. ಅದು ರಕ್ಷಕನಾದ ಯೇಸು ಕ್ರಿಸ್ತನಲ್ಲಿ ಹೊರತು ಈ ಲೋಕದಲ್ಲಿ ಇನ್ನು ಎಲ್ಲೂ ಕೂಡ ಸಿಕ್ಕೋದಿಲ್ಲ. ಯಾವ ಪಾರ್ಲಿಮೆಂಟ್ ನಲ್ಲಿ ಸಿಕ್ಕೋದಿಲ್ಲ, ಯಾವ ಒಂದು ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ಸ್ ಕಾನ್ಫರೆನ್ಸ್ ಗಳಲ್ಲಿ ಸಿಕ್ಕೋದಿಲ್ಲ, ಯಾವ ಸೈಂಟಿಸ್ಟ್ ಗಳ ಕೊಡಕ್ಕೆ ಆಗೋದಿಲ್ಲ. ಇದು ಯೇಸು ಕ್ರಿಸ್ತನಲ್ಲಿ ಮಾತ್ರವೇ ಈ ಶುಭ ಸಮಾಚಾರವನ್ನ ನಾ ಹೇಳ್ತೇನೆ. ಅದೇನಂದ್ರೆ ಆ ಶುಭ ಸಮಾಚಾರ ಏನಂತಂದ್ರೆ ದಾವೀದ ಊರಿನಲ್ಲಿ ನಮಗೆ ರಕ್ಷಕನು ಹುಟ್ಟಿದ್ದಾನೆ. ಮತ್ತೆ ಮುಂದುವರೆದು ಆತನು, ಆ ರಕ್ಷಕನು ಯಾರಪ್ಪ ಅಂತಂದ್ರೆ ಕರ್ತನಾಗಿರುವಂತ ಕ್ರಿಸ್ತನೇ. ದೇವದೂತರು ಒಂದು ವಿಶೇಷವಾಗಿರುವಂತಹ ಒಂದು ಪ್ರಕಟಣೆಯನ್ನು ಕೊಡ್ತಾ ಇದ್ದಾರೆ ಇಲ್ಲಿ. ಆ ರಕ್ಷಕನು ಯಾರಪ್ಪ, ಎಲ್ಲಿಂದ ಬಂದಿದ್ದಾನೆ ಅವನ ಒಂದು ಪೂರ್ವ ಸ್ಥಿತಿ ಏನು ಅನ್ನುವಂಥದ್ದು ಇಲ್ಲಿ ಅವರು ವಿವರಿಸ್ತಾ ಇದ್ದಾರೆ. ಆ ರಕ್ಷಕನು ಯಾರಪ್ಪ ಅಂತಂದ್ರೆ ಕರ್ತನಾಗಿರುವಂತ ಕ್ರಿಸ್ತನು. ಇಲ್ಲಿ ಒಂದು ಮಾತನ್ನ ಗಮನಿಸ್ರಿ. ಯೋಸೆಫನಿಗೆ ಮತ್ತಾಯನ ಬರೆಸುವಾರ್ತ 1:20 ವಚನದಲ್ಲಿ ದೇವದೂತನ ಕಾಣಿಸಿಕೊಂಡಾಗ ಅಲ್ಲಿ ಏನ್ ಹೇಳ್ತಾನೆ, ಅಲ್ಲಿ ಈ ಕನ್ಯೆ ಮಹಿಳೆಗೆ ಹುಟ್ಟುವಂತಹ ಮಗನು, ಪವಿತ್ರಾತ್ಮದಿಂದ ಉಂಟಾಗಿರುವಂತಹ ಮಗನು, ಆತನು ಹುಟ್ಟುವಾಗ ಆತನು ಯೇಸು ಎಂಬುದಾಗಿ ಹೆಸರಿಡ್ರಿ ಅಂತ ಹೇಳ್ತಾನೆ. ಯೇಸು ಅಂತಂದ್ರೆ ತನ್ನ ಜನರನ್ನು ರಕ್ಷಿಸಿ ಕಾಪಾಡುವಂತವನು ಎಂಬುದಾಗಿ. ಅಲ್ಲಿ ದೇವದೂತನ ಏನ್ ಮಾಡ್ತಾನೆ, ಯೇಸು ಎನ್ನುವಂತ ಪದಪ್ರಯೋಗವನ್ನು ಉಪಯೋಗಿಸ್ತಾ ಇದ್ದಾನೆ. ಅಲ್ಲಿ ರಕ್ಷಕನನ್ನಾಗಿ ಪದಪ್ರಯೋಗ ಮಾಡ್ತಾ ಇದ್ದಾನೆ. ಅದು ಇಲ್ಲಿ ಆ ಮಾತು ಉಪಯೋಗಿಸ್ತಾ ಇಲ್ಲ. ಇಲ್ಲಿ ದೇವದೂತರು ಬೇರೆ ಒಂದು ಮಾತನ್ನು ಉಪಯೋಗಿಸ್ತಾ ಇದ್ದಾನೆ. ಯಾವ ಮಾತನ್ನ? ಆತನು ಕರ್ತನಾಗಿರುವಂತ ಕ್ರಿಸ್ತನು. ಕರ್ತನಂದ್ರೆ ಯಾರು? ನಾವು ಯೆಶಾಯನ ಗ್ರಂಥ 6ನೇ ಅಧ್ಯಾಯಕ್ಕೆ ಬಂದು ನೋಡುವ ಸಂದರ್ಭದಲ್ಲಿ ಅಲ್ಲಿ ನಾವು ನೋಡ್ತೇವೆ. 6ನೇ ಅಧ್ಯಾಯದಲ್ಲಿ ಯೆಶಾಯನ ಗ್ರಂಥದಲ್ಲಿ ಅರಸನಾದ ಉಜ್ಜೀಯನ ಕಾಲವಾದ ವರ್ಷದಲ್ಲಿ ಕರ್ತನು ಉನ್ನತೋನ್ನತ ಸಿಂಹಾಸನೂಢನಾಗಿರುವುದನ್ನು ಕಂಡನು. ಆತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹರಡಿತ್ತು. ಆತನ ಸುತ್ತ ಸೆರಾಫಿಯರು ಇದ್ದರು. ಇಲ್ಲಿ ನಾವು ಗಮನಿಸ್ತಿದ್ದೇವೆ, ಕರ್ತನು ಯಾರು? ಈ ದೇವದೂತರು ಪ್ರಕಟಿಸಿರುವಂತ ಈ ಒಂದು ಕರ್ತನು ಹೋಗಿರುವಂತ ಕ್ರಿಸ್ತನು ಯಾರಪ್ಪ ಅಂತಂದ್ರೆ ಹಳೆಯ ಒಡಂಬಡಿಕೆಯಲ್ಲಿ 6ನೇ ಅಧ್ಯಾಯದಲ್ಲಿ ಕಂಡು ಬಂದಿರುವಂತ ಆ ಉನ್ನತೋನ್ನತ ಸಿಂಹಾಸನದಲ್ಲಿ ಕೂತಿರುವಂತ ಆಸೀನನಾಗಿರುವಂತ ಆ ಬೆಳಕಿನಲ್ಲಿರುವಂತ ಆ ಕರ್ತನು ಆ ಯೆಶಾಯ ಗ್ರಂಥದಲ್ಲಿರುವಂತ ಕರ್ತನನ್ನ ನಾವು ನೋಡ್ತೇವೆ. ಅಲ್ಲಿ ಕೆರೂಬಿಯರು ಆತನ ಪ್ರಭಾವವನ್ನು ನೋಡ್ಲಿಕ್ಕೆ ಆಗದೆ ಅವರ ಕಣ್ಣುಗಳನ್ನು ಮುಚ್ಚಿಕೊಳ್ತಾ ಇದ್ದಾರೆ. ಆತನ ಎದುರುಗಡೆ ನಿಲ್ಲಲಿಕ್ಕೆ ಆಗದೆ ಅವರು ಪಾದಗಳನ್ನು ಮುಚ್ಚಿಕೊಳ್ತಾ ಇದ್ದಾರೆ. ಆತನ ಉನ್ನತೋನ್ನತ ಸಿಂಹಾಸನದಲ್ಲಿ ಆಸೀನನಾಗಿರುವಂತ ದೇವರಾಗಿದ್ದಾನೆ. ಆತನ ದೇವರು ತಾನೇ. ಆ ಕರ್ತನೇ ಏನಾಗಿದ್ದಾನೆ? ಕ್ರಿಸ್ತನು ಅಭಿಷೇಕ್ತನಾಗಿ ಒಂದು ಉದ್ದೇಶಕ್ಕೋಸ್ಕರವಾಗಿ, ಒಂದು ಕೆಲಸದ ನಿಮಿತ್ತ has been appointed by God to perform the work of salvation so that we can all escape hell, we can all escape from the judgment of God. ಆ ಒಂದು ಬಿಡುಗಡೆಯನ್ನು ಕೊಡುವಂತಹ ಒಂದು ಅಪಾಯಿಂಟ್ಮೆಂಟ್, ಆ ಒಂದು ಉದ್ದೇಶ, ಆ ಒಂದು ಕಾರ್ಯಕ್ಕೋಸ್ಕರವಾಗಿ ಕರ್ತನಾಗಿರುವಂತವನಾಗಿ ಆತನು ಏನಾಗಿದ್ದಾನೆ? ಅಭಿಷೇಕ್ತನಾಗಿ ಈ ಲೋಕಕ್ಕೆ. ದೊಡ್ಡ ಥಿಯಾಲಜಿ ಇದೆ ಇಲ್ಲಿ ನಾವು ನೋಡ್ತೇವೆ. ಆತನ ಕರ್ತನು, ಆತನ ದೇವರು. ಯಾಕಂದ್ರೆ ಮತ್ತೆ ಇದೇ ಮಾತನ್ನ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 36ನೇ ವಚನಕ್ಕೆ ಬರುವ ಸಂದರ್ಭದಲ್ಲಿ ಪುನರುತ್ಥಾನವಾಗಿರುವಂತ ಯೇಸು ಕ್ರಿಸ್ತನನ್ನು ಅವ್ರು ಏನ್ ಮಾಡಿದ್ದಾರೆ? ಪೇತ್ರನನ್ನು ಘನಪಡಿಸುತ್ತಾ
ಆದುದರಿಂದ ನೀವು ಶಿಲುಬೆಗೆ ಹಾಕಿಸಿರುವಂತ ಈ ಯೇಸುವನ್ನೇ ದೇವರು ಒಡೆಯನಂದ್ರೆ ಕರ್ತನನ್ನಾಗಿಯೂ ಕ್ರಿಸ್ತನನ್ನಾಗಿಯೂ ಮಾಡಿದ್ದಾನೆ. ಯೇಸು ಕ್ರಿಸ್ತನ ಮರಣದಿಂದ ಎದ್ದು ಬರೋದ್ರ ಮುಖಾಂತರವಾಗಿ, ಮರಣದ ಮೇಲೆ ಸೈತಾನನ ಮೇಲೆ ಜಯವನ್ನು ಸ್ಥಾಪಿಸೋದ್ರ ಮುಖಾಂತರವಾಗಿ ಈ ಬಿಕೇಮ್ ಲಾರ್ಡ್. ಅದನ್ನೇ ಫಿಲಿಪ್ಪಿ ಬರೆದ ಪತ್ರಿಕೆ 2ನೇ ಅಧ್ಯಾಯಕ್ಕೆ ಬರೋ ಸಂದರ್ಭದಲ್ಲಿ ಈ ಲಾರ್ಡ್ ಆಫ್ ಆಲ್, ಎಲ್ಲತರ ಮೇಲೆ ಆತನು ಕರ್ತನಾದನು, ಆತನು ಒಡೆಯನಾದನು ಎಂಬಂತ ನೋಡ್ತಾ ಇದ್ದೇವೆ. ಯೇಸು ಕ್ರಿಸ್ತನ ಯಾರು? ಸಣ್ಣ, ಇಲ್ಲಿ ನಾವು ನೋಡ್ತಿರೋ ಒಂದು ಯೇಸು ಕ್ರಿಸ್ತನನ್ನ ಈ ಒಂದು ಕುರುಬರು ಅಲ್ಲಿ ಗೋದಲಿಗೆ ಹೋಗಿ ನೋಡಿದಾಗ ಇನ್ನು ಕೆಲವು ದಿನಗಳ ಒಂದು ಸಣ್ಣ ಮಗು ಅಷ್ಟೇ ಅದು. ಆ ಮಗುನೇ ಕರ್ತನು, ಆ ಮಗುನೇ ದೇವರು. ದೊಡ್ಡವನಾದ್ಮೇಲೆ ದೇವರಾಗ್ಲಿಲ್ಲ. ಈ ಸಾಮಾನ್ಯವಾಗಿ ನಮ್ಮ ಒಂದು ಸಂಸ್ಕೃತಿ ಪ್ರಕಾರ ಏನಾಗ್ತಾರೆ, ಮನುಷ್ಯರು ಜ್ಞಾನೋದಯವಾದ ಮೇಲೆ, ಉದಾಹರಣೆಗೆ ಬುದ್ಧ ತಗೊಳ್ರಿ, ಅವನು ಮಾಮೂಲಾಗಿ ಒಬ್ಬ ರಾಜನ ಮನೇಲಿ ಹುಟ್ಟದ, ಆಮೇಲೆ ಎಲ್ಲ ಅವ್ರಿಗೆ ಅನೇಕ ಪ್ರಶ್ನೆಗಳು ಬಂತು, ಕಡೆಗೆ ತಪಸ್ ಮಾಡ್ಕೊಂಡು ಆ ಬೋಧಿ ಮರಗಳಿಗೆ ಕೂತ್ಕೊಂಡ, ಆಮೇಲೆ ಜ್ಞಾನೋದಯವಾಯ್ತು. ಜ್ಞಾನೋದಯವಾದ್ಮೇಲೆ ಅವನು ದೇವಮಾನವಾದ ಅಂತ ಹೇಳ್ತಾರೆ. ಆದ್ರೆ ಇದು ಹಂಗಲ್ಲ ಕತೆ. ಇದು ದೇವರೇ ಮನುಷ್ಯನಾದ, ದೇವರೇ ಮಗುವಾಗಿ ಬಂದ, ಆ ಮಗುನೇ ಕರ್ತನು. ಆ ಮಗು ಕರ್ತನಾಗಿರುವಂತಹ ಮಗು ಬೆಳೆದ ಮೇಲೆ ಏನ್ ಮಾಡ್ತಾನೆ? ತನ್ನ ಒಂದು ಕರ್ತನ ಆ ಒಡೆತನವನ್ನು ಎಲ್ಲಿ ತೋರಿಸ್ತಾನೆ? ಸಮುದ್ರದ ಮೇಲೆ ತನ್ನ ಒಡೆತನವನ್ನು ತೋರಿಸ್ತಾನೆ. ಸಮುದ್ರವೇ ಶಾಂತವಾಗು ಎಂಬುದಾಗಿ ಹೇಳಿದಾಗ ಸಮುದ್ರ ಆತನ ಮಾತು ಕೇಳ್ತದೆ. ದುರಾತ್ಮಗಳು ಬಿಟ್ಟು ಹೋಗಿ ಎಂಬುದು ಹೇಳುವಾಗ ದುರಾತ್ಮಗಳು ಬಿಟ್ಟು ಹೋಗ್ತವೆ. ಸತ್ತಂತವ್ರನ್ನ ಎಬ್ಬಿಸುವಾಗ ಸತ್ತಂತ ಎದ್ದು ಬರುತ್ತಾರೆ. ಕುಷ್ಠರೋಗಿನ ಆತನ ಮುಟ್ಟುವಾಗ ಈತನು ಅಶುದ್ಧನಾಗುವ ಬದಲು ಕುಷ್ಠರೋಗಿ ಶುದ್ಧನಾಗುತ್ತಾನೆ. ಆತನು ಕರ್ತನು ತಾನೇ ಎನ್ನುವಂಥದ್ದನ್ನ ಇಲ್ಲಿ ಈ ಕುರುಬರಿಗೆ ಈ ದೇವದೂತರು ಪ್ರಕಟಿಸುವಂಥದ್ದನ್ನ ನೋಡುತ್ತೇವೆ. ಆ ಕರ್ತನು ಆ ರೀತಿಯಾಗಿ ತನ್ನ ಒಂದು ಪ್ರಭಾವವನ್ನ ಆತನು ಬೆಳೆದ ಮೇಲೆ ತೋರಿಸಿಕೊಳ್ಳುತ್ತಾನೆ. ಅದೇ ರೀತಿಯಾಗಿ ನಾವು ಮುಂದುವರೆದು ಗಮನಿಸುವಂತದ್ದು ಮಾತು, ಈ ಒಂದು ಕರ್ತನನ್ನು ನೀವು ಯಾವ ರೀತಿಯಾಗಿ ಗುರುತಿಸುತ್ತೀರಿ? ದೇವದೂತರು ಮಾತು ಹೇಳ್ತಾರೆ, ಬಟ್ಟೆಯಲ್ಲಿ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮನಗಿರುವುದನ್ನು ನೀವು ಕಾಣುವಿರಿ ಎಂದು ಆ ಗುರುತನ್ನು ಕೂಡ ಹೇಳ್ತಾರೆ. ಆಗ ಪಕ್ಕನೆ ದೂತನ ಸಂಗಡ ಪರಲೋಕ ಸೈನ್ಯದವರು ಒಂದು ದೊಡ್ಡ ಗುಂಪು ಕಾಣಿಸಿಕೊಳ್ತದೆ. ಈ ರೀತಿಯಾಗಿ ಪ್ರಕಟಿಸುತ್ತಿರುವಂತಹ ಸಂದರ್ಭದಲ್ಲಿ ಒಬ್ಬ ದೇವದೂತನು ಬೆಳಕಿನ ಮುಖಾಂತರವಾಗಿ ಈ ಪ್ರಕಟಣೆಯನ್ನು ಕೊಡುವಂತ ಸಂದರ್ಭದಲ್ಲಿ ತಕ್ಷಣವೇ ಏನಾಗ್ತದೆ? ಒಂದು ದೂತರ ಸೈನ್ಯ ಬರ್ತದೆ. ಬಿಗ್ ಹೆವೆನ್ಲಿ ಕ್ವೈರ್ ಬಂದು ಹಿಂದ್ಗಡೆ ನಿಂತುಕೊಂಡು ಒಂದು ಕ್ರಿಸ್ಮಸ್ ಕ್ವೈರ್ ಅನ್ನೆಲ್ಲ ಆಡ್ತಾ ಇದ್ದಾರೆ. ಈ ಕ್ರಿಸ್ಮಸ್ ಕ್ವೈರ್ ಎನ್ನುವಂಥದ್ದು ಫಸ್ಟ್ ಎಲ್ಲಿ ಆಡಲ್ಪಟ್ಟಿದ್ದು ಅಂತಂದ್ರೆ ಅರಣ್ಯದಲ್ಲಿ, ಚರ್ಚಿನಲ್ಲಿ ಅಲ್ಲ. ಮತ್ತು ಈ ಕ್ರಿಸ್ಮಸ್ ಕ್ವೈರ್ ಇಲ್ಲಿ ಆಡಲ್ಪಟ್ಟು ಯಾರಿಗೋಸ್ಕರ ಆಡಲ್ಪಟ್ಟಿತ್ತು? ಆ ಒಂದು ಜ್ಞಾನವಿಲ್ಲದಿರುವಂತ ಕುರುಬರಿಗೋಸ್ಕರವಾಗಿ ಆಡಲ್ಪಟ್ಟಿತ್ತು. ಈ ದೇವದೂತರು ಏನ್ ಮಾಡ್ತಾ ಇದ್ದಾರೆ? ಮೇಲನ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ಯಾಕೆ ರಕ್ಷಕನಾದ ಯೇಸು ಕ್ರಿಸ್ತನು ನಮ್ಮೆಲ್ಲರ ಪಾಪದ ಶಿಕ್ಷೆಯನ್ನು ತನ್ನ ಮೇಲೆ ಹೊತ್ತುಕೊಂಡು ತನ್ನ ಅಮೂಲ್ಯವಾದ ರಕ್ತವನ್ನು ಸುರಿಸುವ ಮುಖಾಂತರವಾಗಿ ಕ್ರಯಧನವನ್ನು ಕೊಟ್ಟು ದೇವರಿಗೂ ಮನುಷ್ಯರಿಗೂ ಒಂದು ಸಮಾಧಾನವನ್ನು ತರಲಿಕ್ಕಿದ್ದಾನೆ. ಯೇಸು ಕ್ರಿಸ್ತನ ಮುಖಾಂತರವಾಗಿ ನಾವು ದೇವರೊಂದಿಗೆ ಉಂಟಾಗುವಂತ ಸಮಾಧಾನದಲ್ಲಿ ನಾವು ಇರ್ಲಿಕ್ಕಾಗುವಂತೆ ಈ ಒಂದು ಕಾರ್ಯವನ್ನ ಈ ಮಗು ದೊಡ್ಡವನಾದ ಮೇಲೆ ಮಾಡ್ತಾನೆ. ಇದರ ಮುಖಾಂತರವಾಗಿ ಏನೋ ಉಂಟಾಗ್ತದೆ? ದೇವರಿಗೆ ಮಹಿಮೆ ಉಂಟಾಗ್ತದೆ ಮತ್ತು ಮನುಷ್ಯರಿಗೆ ಸಮಾಧಾನ ಉಂಟಾಗ್ತದೆ ಎನ್ನುವಂತ ಒಂದು ಬ್ಯೂಟಿಫುಲ್ ಕ್ರಿಸ್ಮಸ್ ಸಾಂಗ್, ಬ್ಯೂಟಿಫುಲ್ ಕ್ವೈರ್ ಅನ್ನ ಇಲ್ಲಿ ಅವರು ಆಡುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಈ ರೀತಿಯಾಗಿ ಕರ್ತನನ್ನ ಅವರು ಕೊಂಡಾಡುತ್ತಾರೆ. ಇಲ್ಲಿ ದೇವದೂತರು ಕೊಂಡಾಡುವಂಥದ್ದನ್ನು ನೋಡ್ತಾ ಇದ್ದೇವೆ. ಇದಕ್ಕಿಂತ ಮೊದಲು ದೇವದೂತರು ಯಾವಾಗ ಕೊಂಡಾಡಿದ್ರು ಅಂತ ನಾವು ದೇವರ ವಾಕ್ಯದಲ್ಲಿ ಗಮನಿಸಿದರೆ, ಯೋಬನ ಪತ್ರಿಕೆಯಲ್ಲಿ ನಾವು ಗಮನಿಸ್ತೇವೆ, ದೇವರು ಭೂಮಿಗೆ ತಳೆಯದನ್ನು ಹಾಕುವಾಗ ನೋಡಿ ನಾವು ನೋಡ್ತೇವೆ. ಯೋಬನ ಬರೆದ ಪತ್ರಿಕೆ 38ನೇ ಅಧ್ಯಾಯ 4ನೇ ವಚನದಲ್ಲಿ, ನಾನು ಲೋಕಕ್ಕೆ ಅಸ್ಥಿವಾರವನ್ನು ಹಾಕುವಾಗ ನೀನು ಎಲ್ಲಿದ್ದಿ? ನೀನು ಜ್ಞಾನಿ ಆಗಿದ್ದರೆ ಹೇಳು, ಅದರ ಅಳತೆಯನ್ನು ಯಾರು ಗೊತ್ತು ಮಾಡಿದ್ರು ನೀನೇ ಬಲ್ಲೆ. ಅದರ ಮೇಲೆ ನೂಲು ಹಿಡಿದವರು ಯಾರು? ಮುಂಜಾನೆ ನಕ್ಷತ್ರಗಳು ಒಟ್ಟಾಗಿ ಉತ್ಸಾಹ ಧ್ವನಿ ಎತ್ತುತ್ತಾ ದೇವಕುಮಾರರೆಲ್ಲರೂ ಆನಂದ ಘೋಷ ಮಾಡುತ್ತಾ ಇರಲು. ಅಂದ್ರೆ ದೇವರು ಭೂಮಿಗೆ ಪುನಾದಿಯನ್ನು ಹಾಕಿ ಭೂಮಿಯನ್ನು ಉಂಟು ಮಾಡುವಂತ ಸಂದರ್ಭದಲ್ಲಿ ದೇವದೂತರು ದೇವರ ಅದ್ಭುತ ಕಾರ್ಯಗಳನ್ನು ನೋಡಿ ಅವ್ರೇನ್ ಮಾಡಿದ್ರು? ಅವರು ಸಂತೋಷದಿಂದ ಆನಂದ ಘೋಷ ಮಾಡುತ್ತಾ ಹಾಡಿದರು ಎಂಬುದಾಗಿ ದೇವರು ಅಂತ ನೋಡ್ತೇವೆ. ಅದಾದ್ಮೇಲೆ ದೇವರು ಆಡ್ಲಿಲ್ಲ. ಯಾಕೆ? ಆದಾಮನ ಮುಖಾಂತರವಾಗಿ ಪಾಪ ಎನ್ನುವುದು ಪ್ರವೇಶ ಮಾಡಿತು. ಪಾಪದ ನಿಮಿತ್ತ ದುಃಖ, ಪಾಪದ ನಿಮಿತ್ತ ಮರಣ, ಪಾಪದ ನಿಮಿತ್ತ ಈ ಭೂಲೋಕಕ್ಕೆ ಶಾಪ ಎನ್ನುವಂಥದ್ದು ಪ್ರವೇಶ ಮಾಡಿದ ಕೂಡಲೇ ಅವರು ಆಡ್ಲಿಕ್ಕೆ ಇನ್ನು ಯಾವ ಸಂದರ್ಭ ಸಿಕ್ಲೇ ಇಲ್ಲ ಅವ್ರಿಗೆ. ಆ ದೇವದೂತರು ಆಗ ನಿಲ್ಲಿಸಿರುವಂತ ಹಾಡನ್ನ ತಿರುಗಿ ಇವರು ಇಲ್ಲಿ ಆಡುವಂಥದ್ದು ನೋಡ್ತಾ ಇದ್ದಾರೆ. ಏನ್ ಆಡ್ತಾ ಇದ್ದಾರೆ? ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರ ಸಮಾಧಾನ. ಯಾರ ನಿಮಿತ್ತ? ಈ ಕರ್ತನಾಗಿರುವಂತ ಕ್ರಿಸ್ತನ ನಿಮಿತ್ತ, ದಾವೀದ ಊರಿನಲ್ಲಿ ಹುಟ್ಟಿರುವಂತ ಈ ರಕ್ಷಕನ ನಿಮಿತ್ತ
ಎಂಬುದಾಗಿ ಹಾಡುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಒಂದನ್ನ ಗಮನಿಸ್ಕೊಳ್ರಿ, ಆ ದೇವದೂತರು ಆ ರೀತಿ ಹಾಡುವಾಗ ಅವ್ರ ಮನಸ್ಸಲ್ಲಿ ಏನ್ ಬಂದಿರುತ್ತೆ ಒಂದು ಕ್ಷಣ ಆಲೋಚನೆ ಮಾಡ್ರಿ. ಒಂದು ಕಾಲದಲ್ಲಿ ಪರಲೋಕದಲ್ಲಿ ಕೂಡ ಪಾಪ ಎನ್ನುವಂಥದ್ದು ದೇವದೂತರಲ್ಲಿ ಕಂಡು ಬಂದ ಸಂದರ್ಭದಲ್ಲಿ ದೇವರೇನ್ ಮಾಡಿದನು, ಅವರನ್ನೆಲ್ಲರನ್ನು ಕೂಡ ಏನ್ ಮಾಡಿದನು, ಪರಲೋಕದಿಂದ ಹೊರಹಾಕಿ ತಳ್ಳಿ ಹಾಕಿದ್ದನ್ನ ನೋಡ್ತಾ ಇದ್ದೇವೆ. ಅನೇಕ ದೇವದೂತರುಗಳನ್ನ ಅದನ್ನ ಅಂಧಕಾರದಲ್ಲಿ ಇಟ್ಟು ಬಂಧಿಸಿರುವನ್ನ ನೋಡ್ತಾ ಇದ್ದೇವೆ. ಆದ್ರೆ ಇಲ್ಲಿ ಈ ದೇವದೂತರು ಏನ್ಕೊಂಡಿರ್ತಾರೆ, ಅಯ್ಯೋ ನಮಗಿಲ್ವಲ್ಲ ಇಂಥ ಅವಕಾಶ, ನಮಗೆ ಅವಕಾಶ ಸಿಕ್ಲಿಲ್ಲ ಎಂಬುದಾಗಿ ಅವ್ರು ನೆನೆಸಿರ್ತಾರೆ. ಆದ್ರೆ ಇಲ್ಲಿ ಅವ್ರು ಹೊಟ್ಟೆ ಕಿಚ್ಚೇನು ಪಡ್ತಾ ಇಲ್ಲ. ಆದ್ರೆ ಮನುಷ್ಯನ ದೀನ ಸ್ಥಿತಿಯನ್ನು ನೋಡಿ, ಇಂತಹ ದೀನರಾಗಿರುವಂತಹ ಮನುಷ್ಯರಿಗೆ ದೇವರು ತನ್ನ ಕೃಪೆಯನ್ನು ಕೊಟ್ಟಿದ್ದಾನಲ್ಲ, ಆತನ ಕೃಪೆ ಎಷ್ಟು ಮಹತ್ತರವಾಗಿರುವಂಥದ್ದು ಎಂಬುದಾಗಿ ಅವ್ರೇನ್ ಮಾಡ್ತಾರೆ, ಆ ದೇವರ ಕೃಪೆಯನ್ನು ನೆನೆಸಿಕೊಂಡು ಅವರು ಹಾಡುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಈ ರೀತಿ ಅವರು ಹಾಡುತ್ತಾ ಅವರು ದೇವರ ಸಂದೇಶವನ್ನು ಕೊಡುವಾಗ 15ನೇ ವಚನ ನೋಡ್ತೇವೆ, ದೇವದೂತರು ಅವರ ಬಳಿಯಿಂದ ಪರಲೋಕಕ್ಕೆ ಹೊರಟು ಹೋದ ಮೇಲೆ ಆ ಕುರುಬರು, ನಾವು ಈಗಲೇ ಬೆತ್ಲೆಹೇಮಿಗೆ ಹೋಗಿ ಕರ್ತನು ನಮಗೆ ತಿಳಿಯಪಡಿಸಿದ ಈ ಸಂಗತಿಯನ್ನು ನೋಡೋಣ, ನಡೆಯಿರಿ ಎಂದು ತಮ್ಮೊಳಗೆ ಮಾತಾಡಿಕೊಂಡು ತಟ್ಟನೆ ಹೋಗಿ ಮರಿಯಳನ್ನು ಯೋಸೇಫನನ್ನು ಗೋದಲಿಯಲ್ಲಿ ಮರಿಗಿರುವ ಆ ಕೂಸನ್ನು ಕಂಡುಕೊಂಡರು. ಅದನ್ನು ನೋಡಿದಾಗ ಅವರು ಆ ಮಗುವಿನ ವಿಷಯದಲ್ಲಿ ತಮಗೆ ತಿಳಿಸಿದ ಮಾತುಗಳನ್ನು ತಿಳಿಯಪಡಿಸಿದರು. ಅದಾದ್ಮೇಲೆ ಏನಾಯ್ತು, ಈ ಒಂದು ಸಂದೇಶವನ್ನು ಅವ್ರು ಸಿಕ್ಕಿದ ಮೇಲೆ ಇನ್ನು ಅವ್ರನ್ನ ಕೂತ್ಕೊಳ್ಳಿಕ್ಕೆ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಸಂತೋಷದಿಂದ ನಾವು ನೋಡ್ತೇವೆ, ಕಣ್ಣಿಂದ ನಾವು ನೋಡ್ಬೇಕು, ಈ ಘಟನೆಯನ್ನು ನಾವು ಸಾಕ್ಷೀಕರಿಸಬೇಕು, ಈ ಘಟನೆಯಲ್ಲಿ ನಾವು ಪಾಲ್ ತಗೊಳ್ಬೇಕೆಂಬುದಾಗಿ ಆ ಕುರಿಮಂದೆಯನ್ನು ಅಲ್ಲೇ ಬಿಟ್ಟು ಒಂದು ವೇಳೆ ಅವ್ರೇನ್ ಮಾಡ್ತಾರೆ, ಕುರುಬರು ಬೆತ್ಲೆಹೇಮಿಗೆ ಬರ್ತಾರೆ. ಆ ಒಂದು ಗೋದಲೆಯನ್ನು ಹುಡಿಕೊಂಡು ಬರ್ತಾರೆ. ಆ ಗೋದಲೆಯಲ್ಲಿ ಬಟ್ಟೆಗಳಿಂದ ಸುತ್ತಿರುವಂತ ಆ ರಕ್ಷಕನನ್ನ, ಆ ಕರ್ತನನ್ನ, ಆ ಅಭಿಷಕ್ತನನ್ನ, ಆ ಒಂದು ಕ್ರಿಸ್ತನನ್ನ ಅವರು ನೋಡ್ತಾರೆ, ಸಂತೋಷ ಪಡ್ತಾರೆ. ಮತ್ತೆ ದೇವರು ಅವರಿಗೆ ತಿಳಿಸಿರುವಂತಹ ಸಂಗತಿಗಳನ್ನ ಏನ್ ಮಾಡ್ತಾರೆ, ಅವರು ತಿಳಿಯಪಡಿಸಿದಾಗ ಇಲ್ಲಿ ಗಮನಿಸ್ತಾ ಮುಂದೆ ನೋಡ್ತಾ 18ನೇ ವಚನದಲ್ಲಿ, ಅದನ್ನು ಕೇಳಿದವರೆಲ್ಲರೂ ತಮಗೆ ಕುರುಬರು ಹೇಳುವ ಮಾತನ್ನು ಕೇಳಿ ಆಶ್ಚರ್ಯಪಟ್ಟರು. ಈ ಕುರುಬರ ಸಂದೇಶ, ಈ ಕುರುಬರ ಸಾಕ್ಷಿಯನ್ನ ಅವರು ಕೇಳಿ ಆಶ್ಚರ್ಯಪಟ್ಟರು, ಆಶ್ಚರ್ಯಚಕಿತರಾದ. ಯಾಕೆ, ಅದ್ಭುತವಾಗಿರುವಂತಹ ಒಂದು ಕಾರ್ಯ ಇಸ್ರಾಯೇಲ್ ದೇವರಾಗಿರುವಂತಹ ಯೆಹೋವನು ಈಗ ಪ್ರಾರಂಭ ಮಾಡಿದ್ದಾನೆ. ಇಸ್ರಾಯೇಲ್ಗೆ ಬಿಡುಗಡೆಯನ್ನು ಕೊಡುವಂತ ಆ ರಕ್ಷಕನನ್ನ ಕಳಿಸಿಕೊಟ್ಟಿದ್ದಾನೆ. ಆ ಒಂದು ಸಂತೋಷದಿಂದ ಅವರು ಆಶ್ಚರ್ಯ ಪಡುವಂಥದ್ದನ್ನ ನಾವು ಗಮನಿಸುತ್ತೇವೆ. 1969ನೇ ಇಸ್ವಿನಲ್ಲಿ ನೀಲ್ ಆರ್ಮ್ಸ್ಟ್ರಾಂಗ್ ಎಂಬುವಂತ ವ್ಯಕ್ತಿ ಈ ಒಂದು ಚಂದ್ರಮಂಡಲಕ್ಕೆ, ಅಮೆರಿಕದಿಂದ ಚಂದ್ರಮಂಡಲಕ್ಕೆ ಹೋಗಿರುವಂತನ್ನ ನೋಡ್ತೇವೆ. 1969ನೇ ಇಸ್ವಿನಲ್ಲಿ ನೀಲ್ ಆರ್ಮ್ಸ್ಟ್ರಾಂಗ್ ಅವನು ಆ ಚಂದ್ರಮಂಡಲಕ್ಕೆ ಹೋದ ಮೇಲೆ ಅಲ್ಲಿರುವಂತಹ ಅದ್ಭುತ ಕಾರ್ಯಗಳನ್ನು ನೋಡಿ ಈ ಬಿಕಮ್ಸ್ ಅ ಬಿಲೀವರ್, ಆಮೇಲೆ ಈ ಬಿಕಮ್ಸ್ ಅ ಪ್ರೀಚರ್ ಆಲ್ಸೋ. ಅವನು ಕೆಲವು ವರ್ಷಗಳ ಹಿಂದೆ ಆ ಪ್ರಾರಂಭದಲ್ಲಿ ಬಾಂಬೆಗೆ ಬಂದಂತ ಸಂದರ್ಭದಲ್ಲಿ ಅವನಿಗೆ ಈ ಸೈಂಟಿಫಿಕ್ ಸೈನ್ಸ್ ಅವ್ರದ್ದು ಗುಂಪು ಏನ್ ಮಾಡೋದು ಅಂತಂದ್ರೆ, ಅವನಿಗೋಸ್ಕರವಾಗಿ ಒಂದು ಮೀಟಿಂಗ್ ಅನ್ನು ಇಟ್ಕೊಂಡ್ರು. ಆ ಮೀಟಿಂಗ್ ನಲ್ಲಿ ಅವನ ಅನುಭವವನ್ನ ಕೇಳಿದ್ರು. ಅವನು ಯಾವ ರೀತಿಯಾಗಿ ಚಂದ್ರಲೋಕಕ್ಕೆ ಹೋಗಿದ್ದಾನೆ ಮತ್ತು ಯಾವ ರೀತಿಯಾಗಿರುವಂತ ಆ ಒಂದು ಪದ್ಧತಿಗಳನ್ನು ಅವರು ಉಪಯೋಗಿಸಿಕೊಂಡ್ರು, ಇವೆಲ್ಲವನ್ನು ಕೂಡ ವಿವರವಾಗಿ ವಿವರಿಸಿದ ಮೇಲೆ ಆತನು ಕಡೆ ಒಂದು ಮಾತು ಹೇಳ್ತಾನೆ, ಇದನ್ನೆಲ್ಲ ನೋಡುವಾಗ ನಿಮ್ಗೆ ತುಂಬಾ ಆಶ್ಚರ್ಯ ಆಗ್ತದೆ. ಮನುಷ್ಯನು ಚಂದ್ರಲೋಕಕ್ಕೆ ಹೋಗಿರುವಂತಹ ಸಂಗತಿ ನಿಮ್ಗೆ ನಿಜವಾಗ್ಲೂ ಆಶ್ಚರ್ಯ ಉಂಟಾಗ್ತದೆ. ಆದ್ರೆ ಅದಕ್ಕಿಂತಲೂ ಕೂಡ ಇನ್ನೊಂದು ಆಶ್ಚರ್ಯಕರವಾದ ಸಂಗತಿ ಇದೆ ಅಂತೇಳಿ ನೀಲ್ ಆರ್ಮ್ಸ್ಟ್ರಾಂಗ್ ಹೇಳಿದ್ದೇನೆ. ಅಂತಂದ್ರೆ ಅದಕ್ಕಿಂತಲೂ ಇನ್ನೊಂದು ಆಶ್ಚರ್ಯಕರವಾದ ಸಂಗತಿ ಅಂತಂದ್ರೆ, ದೇವರು ಈ ಭೂಲೋಕಕ್ಕೆ ಬಂದಿದ್ದಾನೆ. ಈ ಜನರಿಗೆ ಅರ್ಥ ಆಗಲ್ಲ ಯಾವಪ್ಪ ಈ ಭೂಲೋಕಕ್ಕೆ ಬರ್ತಾರೆ ಅಂತ ಹೇಳಿ. ಆಮೇಲೆ ಅವನು ಈ ಸಂದೇಶವನ್ನು ಕೊಡ್ತಾನೆ, ದೇವರು ಮನುಷ್ಯನಾಗಿ ಯೇಸು ಕ್ರಿಸ್ತನಾಗಿ ಈ ಲೋಕದಲ್ಲಿ ಆತನು ಅವತರಿಸಿದ್ದಾನೆ, ಆತನ ರಕ್ಷಕನೆಂಬುದಾದಂತಹ ಒಂದು ಸುವಾರ್ತೆಯನ್ನು ಕೂಡ ಆತನು ಸಾರ್ತಾನೆ. ಅದರಿಂದ ಮನುಷ್ಯನು ಚಂದ್ರಲೋಕಕ್ಕೆ ಹೋಗುವಂಥದ್ದು ಅಥವಾ ಮಂಗಳ ಗ್ರಹಕ್ಕೆ ಹೋಗುವುದು, ಶನಿ ಗ್ರಹಕ್ಕೆ ಹೋಗುವುದು, ಇನ್ನೊಂದು ಗ್ರಹಕ್ಕೆ ಹೋಗುವುದು ಆಶ್ಚರ್ಯವಲ್ಲ. ಅಲ್ಲಿ ಹೋದ್ರೆ ನಾವು ಏನು ಒಂದು ವರ್ಷ ಹೆಚ್ಚಿಗೆ ಔಷಧಿನೂ ಸಿಕ್ಕೋದಿಲ್ಲ. ಆದ್ರೆ ದೇವರು ಭೂಲೋಕಕ್ಕೆ ಬಂದಿರುವಂಥದ್ದು, ಮನುಷ್ಯನಾಗಿ ಬಂದಿರುವಂಥದ್ದು ಮತ್ತು ಮನುಷ್ಯ ರಕ್ಷಿಸಲಿಕ್ಕೋಸ್ಕರವಾಗಿ ಆತನು ಸತ್ತು ಗುಣಲ್ಪಟ್ಟು ಪುನರುತ್ತರವಾಗಿ ಎದ್ದು ಬಂದಿರುವಂಥದ್ದು, ಇದು ನಿಜವಾಗಿರುವಂತಹ ಆಶ್ಚರ್ಯ. ಅದನ್ನೇ ಯೆಶಾಯನ ಗ್ರಂಥದಲ್ಲಿ ನೋಡ್ತೇವೆ. ನಮಗೋಸ್ಕರವಾಗಿ ಒಬ್ಬ ಮಗನು ಕೊಟ್ಟಿದ್ದಾನೆ. ಆತನ ಅದ್ಭುತ ಸ್ವರೂಪ ಅಂತಂದ್ರೆ ಇದಕ್ಕಿಂತಲೂ ಕೂಡ ಇನ್ನೊಂದು ಅದ್ಭುತ ಈ ಲೋಕದಲ್ಲಿ ಇಲ್ಲ. ಇದಕ್ಕಿಂತಲೂ ಕೂಡ ಮಹಾ ಸಂತೋಷ ಉಂಟು ಮಾಡುವ ಸಂಗತಿ ಈ ಲೋಕದಲ್ಲಿ ಇಲ್ಲ. ಇದಕ್ಕಿಂತಲೂ ಕೂಡ ಮಹಾರಕ್ಷಕನು ಈ ಲೋಕದಲ್ಲಿ ಇಲ್ಲ. ಇದಕ್ಕಿಂತಲೂ ಕೂಡ ನಮಗೆ ಬಿಡುಗಡೆ ಕೊಡುವಂತಹ ನಾಯಕನು, ನಮಗೆ ಧೈರ್ಯ ಕೊಡುವಂತಹ ದೇವರು ಇನ್ನೊಬ್ಬರಿಲ್ಲ. ಈ ಒಂದು ಸಂಗತಿಯನ್ನ ಅವರು ಕೇಳಿ ಆಶ್ಚರ್ಯ ಪಡ್ತಾರೆ. ಅದಾದ್ಮೇಲೆ ಈ ಕುರುಬರು ಏನ್ ಮಾಡ್ತಾರೆ, 20ನೇ ವಚನದಲ್ಲಿ ಕುರುಬರು ತಮಗೆ ದೂತರಿಂದ ಹೇಳಲ್ಪಟ್ಟಂತೆಯೇ ಎಲ್ಲಾ ಸಂಗತಿಗಳನ್ನು ಕೇಳಿ ನೋಡಿ
ಅವುಗಳಿಗೋಸ್ಕರ ದೇವರನ್ನು ಕೊಂಡಾಡುತ್ತಾ ಸ್ತುತಿಸುತ್ತಾ ಹಿಂದಕ್ಕೆ ತಿರುಗಿ ಹೋದರು. ಇದು ಈ ಸಂದೇಶ ಕ್ರಿಸ್ತನು ಈ ಲೋಕಕ್ಕೆ ಬಂದಿರುವಂತಹ ಸಂದೇಶ. ಕ್ರಿಸ್ತನು ಈ ಲೋಕದಲ್ಲಿ ನಮಗೋಸ್ಕರ ರಕ್ಷಕನಾಗಿ ಆತನು ಕಾಣಿಸಿಕೊಂಡಿರುವಂತಹ ಸಂದೇಶ, ನಮಗೆ ಬಿಡುಗಡೆಯನ್ನು ಕೊಡುವಂತಹ ಸಂದೇಶ, ನಮಗೆ ಧೈರ್ಯವನ್ನು ಕೊಡುವಂತ ಸಂದೇಶ, ನಮ್ಮ ಪಾಪದ ವಿಮುಕ್ತಿಯನ್ನು ಕೊಡುವಂತಹ ಸಂದೇಶ. ಕ್ರಿಸ್ತನ ಮುಖಾಂತರವಾಗಿ ಅಥವಾ ಶಿಲುಬೆಯ ಕಾರ್ಯಕ್ರಮದ ಮುಖಾಂತರವಾಗಿ ನಮಗೆ ನರಕವನ್ನು ತಪ್ಪಿಸಿ ಪರಲೋಕಕ್ಕೆ ತಗೊಂಡೋಗುವಂತ ಈ ಸಂದೇಶ ಇದು ಆಶ್ಚರ್ಯಕರವಾಗಿರುವಂತದ್ದು, ಇದು ಧೈರ್ಯವನ್ನು ಕೊಡುವಂತದ್ದು. ಈ ಸಂದೇಶವನ್ನ ಕುರುಬರು ಅರ್ಥ ಮಾಡಿಕೊಂಡು ಅವ್ರೇನ್ ಮಾಡಿದ್ರು, ಕರ್ತನನ್ನು ದೇವರನ್ನು ಕೊಂಡಾಡುತ್ತಾ ಸ್ತುತಿಸುತ್ತಾ ಎಂದಕ್ಕೆ ಹೋದರು. ನಮ್ಮ ಜೀವಮಾನ ಕಾಲವೆಲ್ಲ ಕೂಡ ಈ ರೀತಿ ಆಗಿರುವಂತಹ ಸ್ತುತಿ ಆರಾಧನೆ, ಈ ರೀತಿ ಆಗಿರುವಂತಹ ದೇವರನ್ನು ಕೊಂಡಾಡುತ್ತಾ ಆತನ ಮಹಿಮೆಗೋಸ್ಕರವಾಗಿ ಜೀವಿಸ್ಲಿಕ್ಕಾಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ದೇವರಿಗೆ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್. ಥ್ಯಾಂಕ್ ಯು ಬ್ರದರ್. ಇಲ್ಲಿ ಇಲ್ಲ, ಈಗ ಸ್ಪಾಟ್ ಅಲ್ಲಿ ಇಲ್ಲ, ಎಲ್ಲ ಬಂದಿದ್ದಾರೆ. ನಮಗೆ ಸ್ತೋತ್ರ ಉಂಟಾಗಲಿ. ನಾವು ಈ ರೀತಿಯಲ್ಲಿ ಈ ಒಂದು ದಿನವನ್ನು ನಾವು ಸ್ವಲ್ಪ ಹೊತ್ತು ಒಂದು 1.5 hour ನಾವು ಕರ್ತನ ಸನ್ನಿಧಾನದಲ್ಲಿ ಕಳೆಯುವಂತೆ ದೇವರು ಕೃಪೆ ಕೊಟ್ಟಿದ್ದಾನೆ. ಅದನ್ನ ನಮಗೆ ಸ್ತೋತ್ರ ಉಂಟಾಗಲಿ. ನಾವೆಲ್ಲರೂ ಉತ್ತಮವಾದ ಸಂಗೀತ ಹಾಡುವಂತೆಯೂ ಮತ್ತು ಕರ್ತನನ್ನು ಸ್ತುತಿಸುವಂತೆಯೂ ಮತ್ತು ಸಂಡೇ ಸ್ಕೂಲ್ ಮಕ್ಕಳು ತಮ್ಮ ಕಾರ್ಯಕ್ರಮವನ್ನು ಕೊಡುವಂತೆಯೂ ಹೀಗೆ ನಾವು ಒಟ್ಟಾಗಿ ಸೇರಿ ಕರ್ತನನ್ನು ಸ್ತುತಿಸುವಂತೆ ಈ ದಿನದಲ್ಲಿ ಸಹಾಯ ಮಾಡಿದ್ದಕ್ಕಾಗಿ ಆತನಿಗೆ ಸ್ತೋತ್ರ. ಪ್ರಾಮುಖ್ಯವಾಗಿ ನಮ್ಮ ದೇವರ ಸೇವಕರಾದಂತಹ ಕೆ.ಎಸ್. ಪ್ರಭುದಾಸರವರಿಂದ ಉತ್ತಮವಾದ ಒಂದು ಸಂದೇಶವನ್ನು ದೇವರು ಕೊಟ್ಟಿದ್ದಾನೆ. ಅದನ್ನು ನಾಮಕ್ಕೆ ಸ್ತೋತ್ರ. ಅವರು ಯೇಸು ಕ್ರಿಸ್ತನಿಂದ ನಮಗೆ ಸಿಕ್ಕಿರುವಂತ ಆ ಒಂದು ಶಾಂತಿ, ಸಮಾಧಾನ ಅದು ಬೇರೆ ಎಲ್ಲೂ ಸಿಕ್ಕುವಂತದ್ದಿಲ್ಲ. ನಮ್ಮಲ್ಲಿ ಏನೇ ಇಲ್ಲದೆ ಹೋಗಿ ಕ್ರಿಸ್ತನು ನಮ್ಮೊಂದಿಗಿದ್ದಾನೆ. ದೇವರು ನಮ್ಮ ಸಂಗಡ ಇದ್ದಾನೆ. ಆತನ ಕೊಟ್ಟಿರುವ ಸಮಾಧಾನ, ಆತನ ಕೊಟ್ಟಿರುವ ಶಾಂತಿಗಾಗಿ ಸ್ತೋತ್ರ. ಲೋಕವು ಕೊಡುವ ರೀತಿಯಿಂದಲ್ಲ, ಆದರೆ ನಾನು ನಿಮ್ಮಲ್ಲಿ ನನ್ನ ಶಾಂತಿಯನ್ನು ನಾವು ಶಾಂತಿಯಲ್ಲಿ, ಸಮಾಧಾನದಲ್ಲಿ ನಾವು ನಮ್ಮ ಕ್ರಿಸ್ತೀಯ ಜೀವಿತದಲ್ಲಿ ಜೀವಿಸ್ತಾ ಇರುವುದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಕೃಪೆಯಿಂದಲೇ ಎಂಬುದನ್ನು ನಾವು ತಿಳ್ಕೊಂಡು ನಡೆಯೋಣ. ಸಂದೇಶ ಕೊಟ್ಟಂತ ನಮ್ಮ ಕೆ.ಎಸ್. ಪ್ರಭುದಾಸರವರನ್ನು ದೇವರು ಆಶೀರ್ವದಿಸಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಅವರನ್ನು ಸೇವೆಯಲ್ಲಿ ಉಪಯೋಗಿಸಿ ಎಂಬುದಾಗಿ ಪ್ರಾರ್ಥಿಸೋಣ. ಈ ದಿನವನ್ನು ನಾವು ಇನ್ನು ಕರ್ತನ ಸಾನ್ನಿಧ್ಯದಲ್ಲಿ ಸಂತೋಷಿಸುತ್ತಾ ನಾವು ಕಳೆಯೋಣ. ಒಂದು ವೇಳೆ ಸಾಕ್ಷಿ ಕೊಡ್ಲಿಕ್ಕೆ ಅವಕಾಶಗಳು ಸಿಕ್ಕಿದರೆ ನೀವು ನಮ್ಮ ರಕ್ಷಕ ಯೇಸು ಕ್ರಿಸ್ತನ ಜನರ ಕುರಿತಾಗಿ ನೀವು ಸಾಕ್ಷಿಯನ್ನು ಕೂಡ ಕೊಡಬಹುದು. ಈಗ ನಾವು ಅಂತ್ಯಕ್ಕೆ ಬಂದಿದ್ದೇವೆ. ನಾವು ಒಂದು ಸಂಗೀತವನ್ನು ನಾವು ಹಾಡಿಕೊಂಡ ಮೇಲೆ ನಮ್ಮ ಸಭಾ ಹಿರಿಯರಾದಂತಹ ಮೃತ್ಯುಂಜಯ ಕುಮಾರ್ ರವರು ಅಂತ್ಯ ಪ್ರಾರ್ಥನೆಯನ್ನು ಮಾಡಿ ಅವರು ಆಶೀರ್ವಾದವನ್ನು ನೀಡುವಂತವರಾಗಿದ್ದಾರೆ. ಈಗ ನಾವು ಹಾಡುವಂತಹ ಸಂಗೀತ 288ನೇ ಸಂಗೀತ. ಅದನ್ನು ಈಗಾಗಲೇ ಮಂಗಳಶ್ರೀ ರಾತ್ರಿಯಲ್ಲಿ ಬೆತ್ಲೇಮ್ ಛತ್ರದಿ ವಾರಕನ್ಯಲ್ಲಿ ಜನಿಸಿದ ದೇವಪುತ್ರನ ವಂದನೆ ರಕ್ಷಕನೇ. ಇಂಗ್ಲಿಷ್ ನಲ್ಲಿ ಅದು ಕೂಡ ಉಂಟು, ಕನ್ನಡದಲ್ಲಿ ಕೂಡ ಉಂಟು. ಸೈಲೆಂಟ್ ನೈಟ್ ಎಂಬತಕ್ಕಂತ ಈ ಒಂದು ಸಂಗೀತ ಅದನ್ನು ಈಗಾಗಲೇ ನಾವು ಅದನ್ನು ರೆಕಾರ್ಡ್ ಮಾಡಿದ್ದಾರೆ. ರೆಕಾರ್ಡಿಂಗ್ ಅಲ್ಲೂ ಈಗ ಅದು ಪ್ಲೇ ಮಾಡ್ತಾರೆ. ಒಟ್ಟಾಗಿ ಸೇರಿ ನಾವು ಹಾಡೋಣ. Rashakana
ಮೃತ್ಯುಂಜಯ್ ಕುಮಾರ್ ರವರು ಪ್ರಾರ್ಥನೆಯಲ್ಲಿ ನಡೆಸಿದ್ದಾರೆ. ಪ್ರಾರ್ಥನೆ ಮಾಡಿ ಈ ಕೂಟವನ್ನ ನಾವು ಮುಗಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ನಮ್ಮ ಕರ್ತನು ಒಡೆಯನು ರಕ್ಷಕನೂ ಆಗಿರುವಂತಹ ಕ್ರಿಸ್ತನ ಅಮೂಲ್ಯವಾದ ಹೆಸರಿನಲ್ಲಿ ಈ ಬೆಳಗಿನ ಜಾವ ನಾವು ವಿಲ್ಸನ್ ಗಾರ್ಡನ್ ಸಭೆಯ ಜನರಾಗಿ ಕರ್ತ ನಾವು ನಿನ್ನನ್ನು ಸ್ತುತಿಸ್ತೇವೆ, ಕೊಂಡಾಡುತ್ತೇವೆ. ಈ ಬೆಳಗ್ಗೆ ನಿನ್ನ ಪಾದಕ್ಕೆ ಅಡ್ಡ ಬಿದ್ದು ನಿನ್ನನ್ನು ಆರಾಧಿಸ್ತೇವೆ ಕರ್ತನೆ. ಹೌದು, ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನ ಜನನಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಆತನು ಡಿಸೆಂಬರ್ 25ನೇ ತಾರೀಕು ಹುಟ್ಟಿದಂತೂ ಗ್ಯಾರಂಟಿ ಇಲ್ಲದೆ ಹೋದರೂ ಕೂಡ ಆತನು ಲೋಕಕ್ಕೆ ಮನುಷ್ಯನಾಗಿ ಬಂದು ಜನಿಸಿದ್ದು ಅದು ದೇವರ ವಾಕ್ಯದ ಆಧಾರವಾಗಿದೆ. ಅದು ಬಹಳ ಸತ್ಯವಾಗಿದೆ ಸ್ವಾಮಿ. ಅದನ್ನು ಯಾರು ಎಂದಿಗೂ ತೆಗಲಿಕ್ಕೆ ಲೋಕ ರಕ್ಷಕನಾಗಿ ಆತನು ಬಂದನು. ಅದು ರಕ್ತಮಾಂಸಧಾರಿಯಾಗಿ ಆತನು ಜನಿಸಿದನು. ಆಮೇಲೆ ಆತನು ಶಿಲುಬೆಯಲ್ಲಿ ಸತ್ತನು, ಹೂಣಲ್ಪಟ್ಟನು. 3 ದಿವಸ ಈ ಒಂದು ಸತ್ಯ ಸಂಗತಿಗಳಿಗಾಗಿ ನಾವು ಅವರಿಗೆ ಸ್ತೋತ್ರ ಮಾಡಿಕೊಂಡಾಡುತ್ತೇವೆ. ನಮ್ಮ ಕರ್ತನಿಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಹೌದು, ಆತನು ಸರಿ ಸಮಾನಾಗಿದ್ರು ಆ ಪದವಿಯನ್ನು ಬಿಡಲು ಎದ್ದಡಿಸದೆ ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದ. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಿಗೆ ಕೂಡ ಆತನು ಶಿಲುಬೆಯ ಮರಣವನ್ನು ಆತನು ಶಿಲುಬೆಯ ಮರಣಕ್ಕೆ ಆತನು ವಿಧೇಯನಾದ. ಹೌದು, ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನಿಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಇವತ್ತು ಲೋಕವೆಲ್ಲ ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನ ಜನನ ದಿನವನ್ನು ನೆನೆಸಿ ಕೋಟಿ ಜನರು ಆರಾಧಿಸುವಂತವರು ಆಗಿದ್ದಾರೆ ದೇವರೇ. ಯಾಕೆಂದ್ರೆ ಇದು ಸತ್ಯವಾದಂತಹ ಒಂದು ಘಟನೆಯಾಗಿದೆ. ಇದಕ್ಕಾಗಿ ನಾವು ಅವನಿಗೆ ಸ್ತೋತ್ರ ಮಾಡಿ ಕೊಂಡಾಡುತ್ತೇವೆ ಸ್ವಾಮಿ. ಕರ್ತನೆ, ಕೇಳಿದಂತಹ ವಾಕ್ಯ ಸಂದೇಶಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೆ, ನಿನ್ನ ವಾಕ್ಯವನ್ನು ನಾವು ಎಷ್ಟು ಕೇಳ್ತಾ ಹೋದ್ರು, ಧ್ಯಾನಿಸ್ತಾ ಹೋದ್ರು ಅದು ನಮಗೆ ಇನ್ನೂ ಬೇಕು ಅನಿಸ್ತದೆ ಸ್ವಾಮಿ. ಯಾಕೆಂದ್ರೆ ಆ ವಾಕ್ಯಗಳು ಸತ್ಯವಾದ ವಾಕ್ಯಗಳು ಅದು ಆಗಿದೆ. ಹೌದು, ಆತನು ನಮ್ಮ ಕರ್ತನು ಆತನು ಬೇಗನೆ ತಿರುಗಿ ಬರುವಂತವನಾಗಿದ್ದಾನೆ. ಹೌದು, ಆತನು ಬರುವಾಗ ನಾವು ಆತನ ಮುಖಾಮುಖಿಯಾಗಿ ನಾವು ನೋಡುತ್ತೇವೆ. ಈ ಒಂದು ನಿರೀಕ್ಷೆಯಲ್ಲಿ ಭೂಲೋಕದಲ್ಲಿ ನಾವು ಜೀವಿಸುವಂತೆ ನಮಗೆ ಕೃಪೆಯನ್ನು ಕೊಟ್ಟಿದೆ. ಇದಕ್ಕಾಗಿ ನಾವು ಅವನಿಗೆ ಸ್ತೋತ್ರ ಸಲ್ಲಿಸಿಕೊಂಡಾಡುತ್ತೇವೆ ಸ್ವಾಮಿ. ಕರ್ತ, ಲೋಕದಲ್ಲಿರುವಂತಹ ಎಲ್ಲ ಘಟನೆಗಳು, ರೋಗಗಳು, ರುಜಿನಗಳು, ಎಲ್ಲಾ ವಿಧವಾದಂತಹ ಧಾರ್ಮಿಕವಾದಂತಹ ಕಲಹಗಳು, ಅನೇಕ ವಿಧದಲ್ಲಿ ನಾವು ನೋಡುವಾಗ ಭೂಕಂಪಗಳು ಮತ್ತು ಸಮುದ್ರದಲ್ಲಿ ಏರುಪೇರುಗಳು, ಇದರ ಮುಖಾಂತರವಾಗಿ ಹೌದು ಕರ್ತನೆ ಜನರು ಸಾಯ್ತಾ ಇರುವಾಗ ಇಂಥ ದಿವಸಗಳನ್ನು ನಾವು ಈ ವರ್ಷದಲ್ಲಿ ನಾವು ನೋಡ್ತಾ ಬಂದೆವು. ಆದರೆ ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನನ್ನು ನಾವು ನೋಡುವಾಗ ನಮಗೆ ನಿಜವಾದಂತಹ ಸಮಾಧಾನ ನಮಗೆ ದೊರಕುವಂತದ್ದಾಗಿದೆ. ಈ ಸಮಾಧಾನವು ಪರಲೋಕದಿಂದ ನಮಗೆ ಅನುಗ್ರಹಿಸೋಣವಾಗಿದೆ. ಯಾಕೆಂದ್ರೆ ಆತನು ಶಿಲುಬೆಯಲ್ಲಿ ಸಾವಿಗಿಂತ ಮುಂಚಿತವಾಗಿ ಆತನು ಶಾಂತಿಯನ್ನು ನಾನು ನಿಮಗೆ ಬಿಟ್ಟು ಹೋಗ್ತೇನೆ, ನಾನು ಕೊಡುವಂತ ಶಾಂತಿಯನ್ನು ನಾನು ನಿಮ್ಗೆ ಕೊಡ್ತೇನೆ, ಲೋಕವು ಕೊಡುವಂತ ರೀತಿಯಲ್ಲಿ ನಾನು ಕೊಡುವುದಿಲ್ಲ ಹೌದು ಎಂಬುದಾಗಿ ಆತನು ಹೇಳಿದಲ್ಲ ಸ್ವಾಮಿ. ಹೌದು, ಆತನು ಸಮಾಧಾನದ ಅರಸನೂ ಆತನು ಆಗಿರುವುದಕ್ಕಾಗಿ ನಾವು ಅವನಿಗೆ ಸ್ತೋತ್ರ ಸಲ್ಲಿಸಿಕೊಂಡಾಡುತ್ತೇವೆ. ಇವತ್ತು ಆತನ ರಕ್ತದ ಮುಖಾಂತರವಾಗಿ ನಮ್ಮ ಹೃದಯಗಳಲ್ಲಿ ನೀನು ಸಮಾಧಾನವನ್ನು, ನಿತ್ಯ ಸಮಾಧಾನವನ್ನು ನಮಗೆ ಕೊಟ್ಟಿದ್ದೆ ಸ್ವಾಮಿ. ಕ್ರಿಸ್ಮಸ್ಸಿನ ಒಂದು ಸಂದೇಶ ಅದು ಸಮಾಧಾನವೇ ಆಗಿದೆ. ಯಾಕೆಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸಮಾಧಾನದ ಅರಸನು ಆತನು ಆಗಿದ್ದಾನೆ. ದೇವರೇ, ಇದಕ್ಕಾಗಿ ನಾವು ಅವನಿಗೆ ಸ್ತೋತ್ರ ಮಾಡಿಕೊಂಡಾಡುತ್ತೇವೆ ಸ್ವಾಮಿ. ಕರ್ತನೆ, ಈ ಸಮಾಧಾನ ಇವತ್ತು ಲೋಕದಲ್ಲಿ ಪ್ರತಿಯೊಂದು ಒಬ್ಬೊಬ್ಬ ಜನರಲ್ಲಿ ಬೇಕು ಸ್ವಾಮಿ. ಪ್ರತಿಯೊಂದು ಕುಟುಂಬಗಳಲ್ಲಿ ಬೇಕು, ಪ್ರತಿಯೊಂದು ರಾಜ್ಯಗಳಲ್ಲಿ ಬೇಕು ಸ್ವಾಮಿ. ಅದು ಇವತ್ತು
ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿ ಇಡೀ ಲೋಕದ ಜನರೆಲ್ಲರಿಗೂ ಪರಿಚಯ ಉಂಟು. ಆದರೂ ಕೂಡ ಮನುಷ್ಯನು ದೇವರ ಕಡೆಗೆ ತಿರ್ಲಿಕ್ಕೆ ಇಷ್ಟ ಇಲ್ಲ ಸ್ವಾಮಿ. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನು ಯಾರ್ಯಾರು ಆತನನ್ನು ನಂಬಿ ಅಂಗೀಕಾರ ಮಾಡಿ ಹೌದು ಆತನ ಮುಂದೆ ಅಡ್ಡ ಬೀಳ್ತಾರೋ ಅವರೆಲ್ಲರಿಗೆ ನೀನು ನಿತ್ಯ ಜೀವನ ಕೊಟ್ಟು ಪರಲೋಕ ರಾಜ್ಯದ ಬಾಧ್ಯತೆಯನ್ನು ನೀನು ಕೊಡುವುದಕ್ಕೆ ಸಮರ್ಥ ನೀನು ಆಗಿದ್ದಿ ಸ್ವಾಮಿ. ನಿನ್ನ ನಾಮಕ್ಕೆ ಸ್ತೋತ್ರ. ನಿನ್ನ ಕೈಗಳಲ್ಲಿ ನಿತ್ಯ ಜೀವ ಉಂಟಲ್ಲ ಸ್ವಾಮಿ. ಓ ಕರ್ತನೆ, ಇದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸಿಕೊಂಡಾಡ್ತೇವೆ ಸ್ವಾಮಿ. ಆ ಜೀವವನ್ನು ನೀನು ನಮಗೆ ಕೊಟ್ಟಿದ್ದೀ. ಆ ಜೀವದಲ್ಲಿ ನಾವು ಇವತ್ತು ಬದುಕುತ್ತಾ ಪರಿಸ್ಥಿತಿಗಳು ಹೌದು ಎಂಥ ನಡೆದರೂ ಕೂಡ ನಾವು ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನನ್ನು ಆತನ ವಾಕ್ಯವನ್ನು ನಾವು ನಂಬಿ ನಾವು ದೃಢವಾಗಿ ಸ್ಥಿರವಾಗಿ ನಿಂತು ಈ ಲೋಕದ ಎಲ್ಲ ವಿಧವಾದಂತ ನಾವು ಎದುರಿಸಿ ಹೌದು ನಾವು ರಾಜ್ಯಕ್ಕೆ ಸೇರುವಂತಹ ಒಂದು ಭಾಗ್ಯವನ್ನು ನಮಗೆ ಕೊಟ್ಟಿದ್ದೀ. ಇದಕ್ಕಾಗಿ ಸ್ತೋತ್ರ ಸ್ವಾಮಿ. ನಡೆದಂತಹ ಎಲ್ಲ ಕಾರ್ಯಕ್ರಮಗಳಿಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. ವಾಕ್ಯ ವಚನಗಳಿಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಮಕ್ಕಳು ಮಾಡಿದಂತ ಚಿಕ್ಕ ಪುಟ್ಟ ಒಂದು ಸ್ಕಿಟ್ಗಳಿಗಾಗಿ ಸ್ತೋತ್ರ ಕೆಲವರು ಕೊಟ್ಟಂತ ಸಾಕ್ಷಿಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮ ವಿಲ್ಸಗಾಣ ಸಭೆಯ ಪ್ರತಿಯೊಂದು ಕುಟುಂಬಗಳಿಗಾಗಿ ಸ್ತೋತ್ರ ಸಾಕ್ಷಿ ಕೊಟ್ಟಂತೆಲ್ಲ ಜನರುಗಳನ್ನ ನೀನು ಹೇಳುವಾಗಿ ಆಶ್ವಾಸಬೇಕೆಂದು ಪ್ರಾರ್ಥಿಸ್ತೇವೆ. ಅವರ ಹೃದಯದಲ್ಲಿ ನಿತ್ಯ ಸಮಾಧಾನ ಕೊಟ್ಟು ನಡೆಸಬೇಕೆಂದು ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಎಲ್ಲಾ ಸ್ತುತಿ ಸ್ತೋತ್ರ ಘನಮಾನ ಮಹಿಮೆಗಳನ್ನು ನಾವು ನಿನ್ನ ಸಲ್ಲಿಸ್ತೇವೆ ಸ್ವಾಮಿ. ಹೀಗೆ ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಬೇಡದೆಲ್ಲ ನಮ್ಮ ಭಿನ್ನಗಳನ್ನು ನಮ್ಮ ರಕ್ಷಕನು ಒಡೆಯನು ನಮಗಾಗಿ ತಿರುಗಿ ಬರ್ತೇನೆಂಬುದಾಗಿ ವಾಗ್ದಾನ ಮಾಡಿದಂತ ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನ ಒಂದೇ ಪರಿಶುದ್ಧವಾದ ಹೆಸರಿನಲ್ಲಿ ನಿನ್ನ ಪಾದಕ್ಕೆ ಅಡ್ಡ ಬಿದ್ದು ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಈಗ ನಮ್ಮ ಕರ್ತನಾಗಿರುವಂತಹ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು ಸಹವಾಸವು ನಮ್ಮ ವಿಸರ್ಗಾಣ ಸಭೆಯ ಪ್ರತಿಯೊಂದು ವಿಶ್ವಾಸಿಗಳಲ್ಲಿಯೂ ಒಂದೊಂದು ಕುಟುಂಬಗಳಲ್ಲಿಯೂ ಹಾಗೂ ಬೇರೆಲ್ಲಾ ವಿಶ್ವಾಸಿಗಳಲ್ಲಿಯೂ ಈಗಲೂ ಯಾವಾಗಲೂ ಸದಾ ಕಾಲವು ನೆಲೆಯಾಗಿರಲಿ. ಆಮೇನ್.